ಸಂತೋಷವಾಗಿದ್ದೀರಾ? ಆಮೇಲೆ ಓಕೆ, ಒಂದು ವಾಕ್ಯ ಓದ್ಕೊಳ್ಳೋಣ. ಎಫೆಸ ಬರೆದ ಪುಸ್ತಕ 5ನೇ ಅಧ್ಯಾಯ 16ನೇ ವಾಕ್ಯ. ಈ ದಿನಗಳು ಕೆಟ್ಟವುಗಳಾಗಿವೆ. ಓಕೆ, ಈ ದಿನಗಳು ದಿನಗಳು ಕೆಟ್ಟವುಗಳಾಗಿವೆ, ಆದ್ರೆ ನೀವು ಒಳ್ಳೆಯವರಾಗಿರ್ಬೇಕು. ದಿನಗಳು ಕೆಟ್ಟವೆ, ಒಳ್ಳೆ ದಿನ ಬರುತ್ತೆ, ಒಳ್ಳೆ ದಿನ ಬರುತ್ತೆ, ಒಳ್ಳೆ ದಿನ ಬರುತ್ತೆ. ಕೆಟ್ಟದು ನಮ್ಮ ಸುತ್ತಲೂ ಯಾವಾಗ್ಲೂ ನಡೀತಾನೆ ಇರುತ್ತೆ. ಆದ್ರೆ ನಾವು ಆ ಕೆಟ್ಟ ದಿನಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಸಮಯವನ್ನು ಉಪಯೋಗ ಮಾಡಿಕೊಂಡು ಅದನ್ನು ನಾವು ಒಳ್ಳೆಯದಕ್ಕಾಗಿ, ನಮಗೆ ಒಳ್ಳೇದು ನಡೆಯೋದಕ್ಕೋಸ್ಕರವಾಗಿ, ನಮಗೆ ಒಳ್ಳೇದು ಆಗೋದಕ್ಕೋಸ್ಕರವಾಗಿ ಅದನ್ನ ಉಪಯೋಗ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿನಗಳು ಕೆಟ್ಟದೆ, ಆದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ಸಮಯವನ್ನ ನಿಮ್ಮ ಸುತ್ತಲೂ ನಡೆಯುವಂತ ಕೆಟ್ಟದರಲ್ಲಿ ಕಳ್ಕೊಳ್ಳದೆ, ನಿಮ್ಮ ಸುತ್ತಲೂ ನಡೀತಾ ಇರುವಂತ ಕೆಟ್ಟ ವಿಷಯಗಳಲ್ಲಿ ಆ ಸಮಯವನ್ನ ಕಳಿದೆ. ಸುಮ್ಮನೆ ಕಳೆದಂದ್ರೆ ಏನ್ ಹೇಳ್ರಿ? ಯಾವುದು ವೇಸ್ಟು? ಯಾವುದು ಕೆಟ್ಟದ್ದು? ಯಾವ್ದು ಹಂಗಾದ್ರೆ ನಿಮ್ ಪ್ರಕಾರ? ಇವಾಗ ನಿಮ್ಗೆ ಯಾರೋ ಗೊತ್ತಿರೋರು ಯಾರೋ ಒಬ್ರು ಅಳ್ಕೊಂಡಿದಾರ ಅನ್ಕೊಳ್ಳಿ, ನೀವು ಹೋಗಿ ಏನ್ ಹೇಳ್ತೀರಾ? ಸಮಾಧಾನ ಮಾಡ್ಕೊ, ಸುಮ್ನೆ ಅಳ್ಬೇಡ ನೀನು, ನಾವಿದೀವಿ ತಾನೆ, ಸುಮ್ನೆ ಅಳ್ಬೇಡ ಅಂತೀವಿ. ಏನಕ್ಕೆ ಅಳ್ಬೇಡ ಅಂತೀವಿ? ಸುಮ್ನೆ ನಾವಿದ್ರು ಸುಮ್ನೆ ಅಳ್ತೀಯ ಅಂದ್ರೆ ನೀನ್ ಕಣ್ಣೀರ್ ಹಾಕೋದು ವೇಸ್ಟ್. ಯಾರು ಇಲ್ಲ ಅಂದ್ರೆ ಕಣ್ಣೀರ್ ಹಾಕಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಯಾರು ಇಲ್ಲದೆ ಇದ್ರೆ ಕಣ್ಣೀರ್ ಹಾಕಿದ್ರೆ, ಬಟ್ ಎಲ್ಲರೂ ಇರಬೇಕಾದ್ರೆ ಕಣ್ಣೀರ್ ಹಾಕಿದ್ರೆ ವ್ಯಾಲ್ಯೂ ಇರಲ್ಲ, ವೇಸ್ಟ್. ಸೊ ನಮ್ಮ ಒಂದು ಸಮಯವನ್ನ ಸುಮ್ಮನೆ ಕಳ್ಕೊಳ್ದೆ, ವೇಸ್ಟ್ ಆಗಿ ಕಳ್ಕೊಳ್ದೆ, ಅದನ್ನ ಏನ್ ಮಾಡ್ಬೇಕಂತೆ? ಸೊ ಸಮಯವನ್ನ ಉಪಯೋಗ ಮಾಡ್ಕೊಳ್ಳೋರ್ಗೆ ಅಥವಾ ಸಮಯವನ್ನ ಉಪಯೋಗ ಮಾಡೋದು ಗೊತ್ತಿರೋರ್ಗೆ ಅವರ ಸುತ್ತಲೂ ನಡೆಯುವಂತ ಕೆಟ್ಟದಕ್ಕೂ ಅವ್ರಿಗೂ ಸಂಬಂಧ ಇರಲ್ಲ. ಯಾಕಂದ್ರೆ ಏನೇ ನಡೀತಾ ಇದ್ರು ಇವ್ರಿಗೆ ಆ ಸಮಯವನ್ನ ಉಪಯೋಗ ಮಾಡಿಕೊಂಡು ಒಳ್ಳೇದಾಗಿ ಬದಲಾಯಿಸ್ಕೊಳ್ಳಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಸಮಯ ಅಂತ ತಗೊಂಡ್ರೆ ಬೈಬಲ್ ಯಾವ್ದು ಕಂಪೇರ್ ಮಾಡುತ್ತೆ? ಇರುವೆಗಳು ಕಂಪೇರ್ ಮಾಡುತ್ತೆ. ಇರುವೆಗಳಿಗೆ ಏನೇನು ಗೊತ್ತು ಹೇಳ್ರಿ? ಅದಕ್ಕೆ ಟೈಮ್ ಗೊತ್ತು. ಯಾವ ಟೈಮಲ್ಲಿ, ಯಾವ ಸೀಸನ್ ಅಲ್ಲಿ ಸೇರ್ಸಿಟ್ಕೋಬೇಕು, ಯಾವ ಸೀಸನ್ ಅಲ್ಲಿ ಮನೇಲಿ ಇರ್ಬೇಕು, ಯಾವ ಸೀಸನ್ ಅಲ್ಲಿ ಒಳಗಡೆ ಇರಬೇಕು, ಯಾವ ಸೀಸನ್ ಅಲ್ಲಿ ಹೊರಗಡೆ ಇರಬೇಕು ಅನ್ನೋದು ಇರುವೆಗಳಿಗೆ ಗೊತ್ತು. ಆ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಆ ಇರುವೆಗಳಿಗೆ ಏನಾಗುತ್ತೆ? ಟೈಮ್ ಸರಿಯಾಗಿ ಊಟನೂ ಸಿಗುತ್ತೆ, ಭದ್ರತೆನೂ ಸಿಗುತ್ತೆ. ಆದ್ರೆ ಅದ್ರ ಬದಲಾಗಿ ಸಮಯವನ್ನು ಉಪಯೋಗ ಮಾಡ್ಕೊಳ್ದಿರ ಇರುವೆಗಳು ವೇಸ್ಟ್ ಮಾಡ್ಕೊಂಡು ಊರ್ಸಿಟ್ಕೊಂಡಿದ್ರೆ ಊಟನೂ ಸಿಕ್ಕಲ್ಲ, ಭದ್ರತೆನೂ ಸಿಕ್ಕಲ್ಲ. ಇವಾಗ ನಿಮ್ ಪ್ರಾಬ್ಲಮ್ ಏನು? ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ದಿರಾ, ಮಾಡ್ಬೇಕಾಗಿರೋ ಟೈಮಲ್ಲಿ ಊರ್ ಸುತ್ಬಿಟ್ಟು
ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಬಲ ಇರೋ ಟೈಮಲ್ಲಿ ಊರ್ ಸುತ್ಬಿಟ್ಟು, ವಯಸ್ಸಾಗಿರೋ ಟೈಮಲ್ಲಿ ದುಡಿಯಕ್ ಹೋಗೋದು. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಾವು ದೇವ್ರನ್ನ ಏನ್ ಮಾಡಲ್ಲ, ಹುಡ್ಕಲ್ಲ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಸಮಯವನ್ನ ಸರಿಯಾಗಿರೋ ವಿಷಯಗಳಲ್ಲಿ ಉಪಯೋಗ ಮಾಡಲ್ಲ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ವಿಷಯಗಳಲ್ಲಿ ನಮ್ಮ ಸಮಯವನ್ನ ಕಳೆಯಲ್ಲ. ಆದ್ರೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಟೈಮೆಲ್ಲ ವೇಸ್ಟ್ ವಿಷಯಗಳಿಗೆ ಹೋಗುತ್ತೆ. ಆದ್ರೆ ಕರೆಕ್ಟ್ ಆಗಿರೋ ಸಿಚುವೇಶನ್ ನಮ್ಮ ಜೀವನದಲ್ಲಿ ಬರ್ಬೇಕಾದ್ರೆ ಅದಕ್ಕೆ ತಡೆಯಕ್ಕೆ ನಮ್ಗೆ ಎನರ್ಜಿ ಇರಲ್ಲ. ಸೊ ಇರುವೆಗಳು ಎಲ್ಲಾ ಚೆನ್ನಾಗಿರ್ಬೇಕಾದ್ರೆ ಕಷ್ಟಪಡ್ತವೆ. ಕಷ್ಟಪಡ್ಬೇಕಾಗಿರೋ ಟೈಮಲ್ಲಿ ಸುಖವಾಗಿರ್ತವೆ. ಕಷ್ಟಪಡೋ ಟೈಮಲ್ಲಿ ಕಷ್ಟ ತಾನೇ ಪಡ್ಬೇಕು ಅಲ್ವಾ? ಅದೇ ತಾನೇ ನಾವು ಅನ್ಕೊಳ್ಳೋದು. ಕಷ್ಟಪಡೋ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಕಷ್ಟಪಡ್ಬೇಕು ಅನ್ಕೊಂತೀವಿ. ಆದ್ರೆ ಇರುವೆಗಳು ಏನ್ ಮಾಡ್ತಾವ? ಕಷ್ಟಪಡ್ತಾವ? ಚೆನ್ನಾಗಿರೋ ಟೈಮಲ್ಲಿ ಕಷ್ಟಪಡ್ತವೆ. ಆದ್ರೆ ಕಷ್ಟಪಡೋ ಟೈಮಲ್ಲಿ ಸುಖವಾಗಿರ್ತವೆ. ಅದಕ್ಕೂ ನಮ್ಗೆ ಏನ್ ಡಿಫ್ರೆನ್ಸ್ ಹೇಳ್ರಿ? ಎಲ್ಲ ಚೆನ್ನಾಗಿದ್ರೆ ನಾವು ಕಷ್ಟನೇ ಪಡಲ್ಲ. ಎಲ್ಲ ಚೆನ್ನಾಗಿದೆ, ನಾನು ಯಾರು ಕೈಯೆಲ್ಲ ಹಿಡಿಯಕ್ಕಾಗಲ್ಲ, ಯಾರ ಮಾತು ನಾನು ಕೇಳಲ್ಲ ಅಂತ ನಾವೇನ್ ಮಾಡ್ತೀವಿ? ಇಷ್ಟ ಬಂದಾಗ ಬದುಕ್ತೀವಿ. ಆದ್ರೆ ಸಮಸ್ಯೆ ಬಂದಾಗ, ಸಮಸ್ಯೆ ಮಧ್ಯದಲ್ಲಿ ನಿಮ್ ಕೈಯಲ್ಲಿ ಸುಖವಾಗಿ ಬಾಳಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರೆ ಬೈಬಲ್, ಸಮಯವನ್ನ ಸುಮ್ಮನೆ ಕಳಿಬೇಡ್ರಿ, ಅದನ್ನ ಏನ್ ಮಾಡ್ಬೇಕು? ಬೆಲೆ ಉಳ್ಳದನ್ನು ಉಪಯೋಗಿಸಿ. ಅಂದ್ರೆ ಅದನ್ನ ಬೆಲೆಯುಳ್ಳದಂತ ಉಪಯೋಗ ಮಾಡ್ಕೊಳ್ಳೋನು ಕಷ್ಟದ ಕಾಲದಲ್ಲೂ ಸುಖವಾಗಿರಕ್ಕಾಗತ್ತೆ. ಕಣ್ಣೀರಿನ ಮಧ್ಯದಲ್ಲೂ ಕಣ್ಣೀರ್ ಇಲ್ದಿರ ಬದುಕಕ್ಕೆ ಆಗತ್ತೆ. ವೇದನೆ, ನೋವು, ಬಾಧೆಗಳ ಮಧ್ಯದಲ್ಲೂ ಅವುಗಳು ಯಾವುದನ್ನು ನಾವು ಅನುಭವಿಸ್ತೀರಾ, ಫೀಲ್ ಮಾಡ್ದಿರಾ ನಮ್ ಕೈಯಲ್ಲಿ ಬದುಕಕ್ಕೆ ಆಗತ್ತೆ. ಸೊ ಕಷ್ಟದಲ್ಲಿನೂ ಆ ಕಷ್ಟವನ್ನ ಫೀಲ್ ಮಾಡ್ದಿರಾ ನಿಮ್ ಕೈಯಲ್ಲಿ ಚೆನ್ನಾಗಿ ಇರಕ್ಕೆ ಆಗತ್ತೆ. ಆದ್ರೆ ಸಮಯವನ್ನ ಸುಮ್ಮನೆ ಕಳೀತಾ ಇದ್ದೀರಾ, ಇಲ್ಲ ಅದಕ್ಕೆ ಬೆಲೆ ಇದೆ ಅಂತ ಬೆಲೆ ಕೊಟ್ಟು ಬದುಕ್ತಾ ಇದ್ದೀರಾ? ಸರಿ, ನೀವು ಸಮಾಧಾನವಾಗಿರಕ್ಕೆ ಯಾವಾಗ ಟ್ರೈ ಮಾಡ್ತೀರಾ ಹೇಳ್ರಿ? ಯಾರಾದ್ರೂ ಜಗಳ ಮಾಡಕ್ ಬಂದಾಗಲ್ಲ ನಿಮ್ಗೆ ಎಷ್ಟು ಸಮಾಧಾನ ಐತೆ ಅಂತ ಗೊತ್ತಾಗೋದು. ಯಾಕೆ ಜಗಳ ಮಾಡ್ಬೇಕಾದ್ರೆ ಮಾತ್ರನೇ ಸಮಾಧಾನ ಪ್ರಯೋಗ ಮಾಡ್ಬೇಕು, ಅದಕ್ಕೆ ಮುಂಚೆ ಪ್ರಯೋಗ ಮಾಡ್ಬಾರ್ದ? ಯಾಕಂದ್ರೆ ಅದಕ್ಕೆ ಮುಂಚೆ ನಿಮಗೆ ಅದ್ರ ಬೆಲೆ ಗೊತ್ತಿಲ್ಲ. ಯಾವ್ದ್ರ ಬೆಲೆ ನಮಗ್ ಗೊತ್ತಿರಲ್ವೋ ಅದನ್ನ ನಾವು ಅನುಭವಿಸಕ್ಕೆ ಆಗಲ್ಲ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ಕಷ್ಟಗಳು ಬಂದಾಗ್ಲೇ ನಮಗೆ ಒಳ್ಳೇದ್ರ ಬೆಲೆ ನಮ್ಗೆ ಅರ್ಥ ಆಗೋದು. ಆದ್ರೆ ನೀವು ಚೆನ್ನಾಗಿರೋ ಕಾಲದಲ್ಲೇನೆ ನೆಮ್ಮದಿಯಾಗಿರೋದು ಕಲೀರಿ. ಅಲ್ಲ, ನಿಮ್ಗೆ ದೇವ್ರು ದುಡ್ಡು ಕೊಟ್ಟಿರ್ತಾರೆ, ಗಾಡಿ ಕೊಟ್ಟಿರ್ತಾರೆ, ಮನೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ರು ನೆಮ್ಮದಿಯಾಗಿರಕ್ ನಿಮ್ ಕೈಲಿ ಬರ್ತಾ ಇಲ್ಲ. ಎಲ್ಲ ಚೆನ್ನಾಗಿರೋ ಕಾಲದಲ್ಲೇ ನೆಮ್ಮದಿಯಾಗಿರಕ್ ಬರ್ತಾ ಇಲ್ಲ ಅಂದ್ರೆ ಸಮಸ್ಯೆ ಬಂದಾಗ ನಿಮ್ ಕೈಲಿ ಹೆಂಗ್ ಬದುಕಾಗತ್ತೆ? ದುಡ್ಡಿರೋ ಕಾಲದಲ್ಲೇ ನಿಮ್ ಕೈಯಲ್ಲಿ ನೆಮ್ಮದಿಯಾಗಿ ಬಾಳಕ್ ಆಗ್ತಾ ಇಲ್ಲ ಅಂದ್ರೆ ದುಡ್ಡು ಇಲ್ದಿರೋ ಕಾಲದಲ್ಲಿ ನಿಮ್ ಕೈಯಲ್ಲಿ ನೆಮ್ಮದಿಯಾಗಿ ಹೆಂಗ್ ಬಾಳಕ್ಕಾಗತ್ತೆ? ಎಲ್ಲ ಚೆನ್ನಾಗಿರೋ ಕಾಲದಲ್ಲೇ ನಿಮ್ ಕೈಯಲ್ಲಿ ಚೆನ್ನಾಗಿ ಬಾಳಕ್ ಆಗದೆ ಹೋದ್ರೆ ಚೆನ್ನಾಗಿಲ್ದಿರೋ ಕಾಲದಲ್ಲಿ ನೀವ್ ಹೆಂಗ್ ಚೆನ್ನಾಗಿ ಬಾಳಕ್ಕಾಗತ್ತೆ? ಕೇಳ್ರಿ ಪಕ್ಕದಲ್ಲಿರೋರಿಗೆ. ಇದು ಒಂದು ಏನಂತಾರೆ ಸೀರಿಯಸ್ ಪ್ರಶ್ನೆ ನಮ್ಗೆ. ಯಾಕಂದ್ರೆ ಚೆನ್ನಾಗಿರೋ ಕಾಲದಲ್ಲಿ ನಮ್ಮ ಒಳ್ಳೆ ವಿಷಯಗಳನ್ನ ಪ್ರಯೋಗ ಮಾಡಲ್ಲ ಅಂತೀವಿ, ಕಲಿಯಲ್ಲ ಅಂತೀವಿ, ಬೆಳೆಸ್ಕೊಳ್ಳಲ್ಲ ಅಂತೀವಿ ನಾವು. ಕೇಳ್ರಿ ಪಕ್ಕದಲ್ಲಿರೋರಿಗೆ.
ಹೇಳ್ರಿ, ಚೆನ್ನಾಗಿರೋ ಕಾಲದಲ್ಲಿ ನೆಮ್ಮದಿಯಾಗಿರಕ್ ಆಗಲ್ಲ ಅಂದ್ರೆ, ದುಡ್ಡಿರೋ ಟೈಮಲ್ಲೇ ನೆಮ್ಮದಿಯಾಗಿರಕ್ ಆಗಲ್ಲ ಅಂದ್ರೆ, ಒಳ್ಳೆ ಮನೆ ಇರೋ ಟೈಮಲ್ಲೇ ನಿಮ್ ಕೈಲಿ ನೆಮ್ಮದಿಯಾಗಿರಕ್ ಆಗಲ್ಲ ಅಂದ್ರೆ, ಒಳ್ಳೆ ಕೆಲ್ಸಗಳಿರೋ ಟೈಮಲ್ಲಿ ನೆಮ್ಮದಿಯಾಗಿರಕ್ ಆಗಲ್ಲ ಅಂದ್ರೆ, ಏನು ಇಲ್ಲ ಅಂದ್ರೆ ಹೆಂಗಿರ್ತೀರ ನೀವು? ಕೇಳ್ರಿ, ಹೆಂಗಿರ್ತೀರ ನೀವು ಅಂತ? ಏನಿಲ್ಲ ಅಂದ್ರೆ ಹೆಂಗಿರ್ತೀರಿ ನೀವು? ಎಲ್ಲ ಇದ್ರೇನೆ ವಾರಕ್ಕೊಂದ್ ದಿವಸ ಕಾಣಲ್ಲ ನೀವು. ಏನು ಇಲ್ದೆ ಹೋದ್ರೆ ಎಲ್ಲಿ ಕಾಣಿಸ್ಕೊಂತೀರ ನೀವು? ಚೆನ್ನಾಗಿರೋ ಟೈಮಲ್ಲೇ ನಮ್ ಕೈಯಲ್ಲಿ ಏನ್ ಮಾಡಕ್ ಆಗ್ತಲ್ಲ ಹೇಳ್ರಿ? ಚೆನ್ನಾಗಿರೋ ಟೈಮಲ್ಲಿ ನೆಮ್ಮದಿಯಾಗಿರಕ್ ಆಗ್ತದೆ ನಿಮ್ಗೆ? ಎಲ್ಲ ಚೆನ್ನಾಗಿದೆ ತಾನೆ? ನಗ್ನಗ್ನ ಬಾಳಕ್ ಆಗ್ತಾ ಇದೆಯಾ? ಎಲ್ಲ ಚೆನ್ನಾಗಿದೆ ತಾನೆ? ಸುಖವಾಗಿ ಬಾಳಕ್ ಆಗ್ತಾ ಇದೆಯಾ? ಎಲ್ಲ ಚೆನ್ನಾಗಿದೆ ತಾನೆ? ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇದೆಯಾ? ನಾವೇನ್ ಮಾಡ್ತೀವಿ? ಚೆನ್ನಾಗಿರೋದನ್ನ ಬಿಟ್ಬಿಡ್ತೀವಿ. ಇಲ್ದೇ ಇರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಕುರುಗ್ತಾ ಇರ್ತೀವಿ. ಅದನ್ನೇ ಹೇಳ್ತಾರ, ಸಮಯವನ್ನ ಸುಮ್ಮನೆ ಕಳಿಬೇಡ್ರಿ. ಅಂದ್ರೆ ಏನು? ನಿಮ್ಮ ಹತ್ರ ಇಲ್ದೇ ಇರೋದನ್ನ ನೆನ್ಸ್ಕೊಂಡು ವೇಸ್ಟ್ ಮಾಡ್ಬೇಡ್ರಿ. ಅದಕ್ಕೆ ಬೆಲೆ ಇದೆ. ನಿಮ್ಮ ಹತ್ರ ಇರೋದನ್ನ ನೆನ್ಸ್ಕೊಂಡು ಸುಖವಾಗಿರ್ರಿ. ಮನೆ ಎಲ್ಲರ ಹತ್ರ ಮನೆ ಇದೆಯಾ? ಇರಕ್ ಮನೆ ಇದೆ ತಾನೆ? ಎಷ್ಟು ಜನ ಹತ್ರ ಮನೆ ಇದೆ? ಕೈ ಮೇಲೆ ಐತೆ. ಒಟ್ನಲ್ಲಿ ಮನೆ ಇದೆ ತಾನೆ ಮಲ್ಕೊಳಕ್ಕೆ? ಎಷ್ಟು ಜನಕ್ಕೆ ಎಲ್ಲರೂ ತಿನ್ನಕ್ ಊಟ ಇದೆಯಾ? 3 ಹೊತ್ತು ತಿಂತಾ ಇದ್ದೀರಾ ನೆಮ್ಮದಿಯಾಗಿ? ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ? ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ? ಸಾಲಮನ್ ಪ್ರಕಾರವಾಗಿ ದೇವ್ರ ಕೃಪೆ ಏನು? ಹೊಟ್ಟೆ ತುಂಬಾ ತಿನ್ನೋದು, ಕಣ್ ತುಂಬಾ ನಿದ್ದೆ ಮಾಡೋದು. ಇದು ದೇವರ ಆಶೀರ್ವಾದ. ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ಈ ಮೂರನ್ನು ನೆಮ್ಮದಿಯಾಗಿ ಮಾಡ್ಬೇಕಾಗಿರೋ ಕೆಲಸಗಳು. ನಾ ಹೇಳಿದ್ದು ನೆಮ್ಮದಿಯಾಗಿ ಮಾಡ್ಬೇಕಾಗಿರೋ ಕೆಲಸಗಳು ಅಂತ. ಸೊ ನಾವು ನಮ್ಗಿರೋ ಟೈಮೆಲ್ಲ ಒಳ್ಳೇದಕ್ಕೋಸ್ಕರವಾಗಿ ಉಪಯೋಗ ಮಾಡಬೇಕು. ವೇಸ್ಟ್ ವಿಷಯಗಳಲ್ಲಿ ನಮ್ಮ ಸಮಯವನ್ನ ಕಳಿಬಾರ್ದು. ಸೊ ನಮ್ಮೆಲ್ಲರಿಗೂ ಮನೆ ಇದೆ, ತಿನ್ನಕ್ ಊಟ ಇದೆ, ಈ ಮಲ್ಗಕ್ ಜಾಗ ಇದೆ, ಎಕ್ಸ್ಟ್ರಾ ಅದಕ್ಕೆ ಬಿಟ್ರೆ ಎಕ್ಸ್ಟ್ರಾ ಗಾಡಿಗಳು ಇದೆ, ಬ್ಯಾಂಕ್ ಬ್ಯಾಲೆನ್ಸ್ಗಳು ಇದೆ. ಆದ್ರೆ ಹೆಂಗಿರ್ಬೇಕು ನಾವು ಇವೆಲ್ಲ ಇಟ್ಕೊಂಡು? ಸಂತೋಷವಾಗಿರ್ಬೇಕು. ಎಲ್ಲಿದ್ದೀವಿ ನಾವು ಸಂತೋಷವಾಗಿ? ಬ್ಯಾಂಕಲ್ಲಿ ದುಡ್ಡು ಇಟ್ಟಿದೀವಿ, ಲಾಕರಲ್ಲಿ ಗೋಲ್ಡ್ ಇಟ್ಟಿದೀವಿ, ಎಲ್ಲ ಇಟ್ಟಿದೀವಿ. ಆದ್ರೆ ಹೇಳೋದೇನೋ ಕೊಟ್ಬಿಡಿ, ಎಲ್ಲಾನು ನಾವು ಚೆನ್ನಾಗಿರ್ತೀವಿ, ಕಟ್ಬಿಡ್ರಿ. ಇಲ್ಲ ಬೇರೆಯವ್ರು ಕೊಟ್ಬಿಡಿ, ಅವರಾದ್ರೂ ಚೆನ್ನಾಗಿರ್ತಾರೆ. ಅವ್ರಿಗೂ ಕೊಡಲ್ಲ, ನೀವು ಇಟ್ಕೊಂಡು ಚೆನ್ನಾಗಿರಲ್ಲ. ಏನದು ಇದ್ರೆ ಏನ್ ಪ್ರಯೋಜನ? ಏನ್ ನಿಮ್ಗೆ? ನಿಮ್ ಪ್ರಾಬ್ಲಮೇ ಏನು? ಹೋಗ್ಲಿ ಹೇಳ್ರಿ. ಒಳ್ಳೆ ಕಾಲದಲ್ಲೂ ನಮ್ ಕೈಯಲ್ಲಿ ಸುಖವಾಗಿ ಬಾಳಕ್ಕಾಗಲ್ಲ ಅಂದ್ರೆ, ಒಳ್ಳೆ ಕಾಲದಲ್ಲೂ ನಮ್ ಕೈಯಲ್ಲಿ ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ ಅಂದ್ರೆ, ಒಳ್ಳೆ ಕಾಲದಲ್ಲೂ ನಮ್ ಕೈಯಲ್ಲಿ ನಗ್ನಗ್ತಾ ಬಾಳಕ್ಕಾಗಲ್ಲ ಅಂದ್ರೆ, ಕೆಟ್ಟ ಕಾಲದಲ್ಲಿ ಕೆಟ್ಟ ಸಮಯದಲ್ಲಿ ನಮ್ ಕೈಯಲ್ಲಿ ಹೆಂಗ್ ಬದುಕಕ್ಕಾಗತ್ತೆ? ನಮ್ ಕೈಯಲ್ಲಿ ಹೆಂಗ್ ಬಾಳಕ್ಕಾಗತ್ತೆ? ಹೇಳ್ರಿ ಪಕ್ಕದ. ಒಳ್ಳೆ ಕಾಲದಲ್ಲೇ ನಿಮ್ ಕೈಯಲ್ಲಿ ಚೆನ್ನಾಗಿ ಬದುಕಕ್ಕಾಗಲ್ಲ, ಇನ್ ಕೆಟ್ಟ ಕಾಲದಲ್ಲಿ ನೀವೇನ್ ಬದುಕ್ತೀರಾ ನೀವು ಅಂತ?
ಒಳ್ಳೆ ಕಾಲದಲ್ಲೇ ನಮ್ಮ ಮುಖದಲ್ಲಿ ನಗುವನ್ನು ನೋಡೋದೇ ಅಪರೂಪ. ಸೊ ಕಾಲವನ್ನ ಸುಮ್ಮನೆ ಕಳಿಬೇಡಿ, ಅದು ತುಂಬಾ ಬೆಲೆ ಉಳ್ಳದು. ಸರಿಯಾಗಿ ಉಪಯೋಗ ಮಾಡಿ. ಒಳ್ಳೆ ಕಾಲದಲ್ಲಿ ಕಷ್ಟಪಡ್ರಿ. ಏನಕ್ಕೋಸ್ಕರವಾಗಿ? ಸುಖವಾಗಿರೋಕ್ಕೋಸ್ಕರವಾಗಿ. ಒಳ್ಳೆ ಕಾಲದಲ್ಲಿ, ಎಲ್ಲ ಸಿಗೋ ಕಾಲದಲ್ಲಿ ಏನ್ ಮಾಡ್ಬೇಕು? ಎಲ್ಲದನ್ನು ಸೇರಿಸಿಟ್ಕೊಬೇಕು. ಎಷ್ಟು ನಗಕ್ಕಾಗುತ್ತೋ ಎಲ್ಲ ನಗುವನ್ನು ಸೇರಿಸಿಟ್ಕೊಬೇಕು. ಸಂತೋಷ ಎಷ್ಟು ಸಿಗುತ್ತೋ ಅಷ್ಟನ್ನು ಸೇರಿಸಿಟ್ಕೊಬೇಕು. ನೆಮ್ಮದಿ ಎಷ್ಟು ಸಿಗುತ್ತೋ ಅಷ್ಟನ್ನು ಸೇರಿಸಿಟ್ಕೊಬೇಕು. ಆರೋಗ್ಯ ಎಷ್ಟು ಸಿಗುತ್ತೋ ಅಷ್ಟು. ಈ ಆರೋಗ್ಯ ಐತೆ ನೋಡ್ರಿ, ಎಲ್ಲ ಚೆನ್ನಾಗಿದ್ರೆ ತಿಂದು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆರೋಗ್ಯನ ಸೇರಿಸಿಟ್ಕೊಳ್ಳಲ್ಲ. ಎಲ್ಲ ಚೆನ್ನಾಗಿದ್ರೆ ಆರೋಗ್ಯನ ಸೇರಿಸಿಟ್ಕೊಂತೀರ ನೀವು? ಯಾವುದನ್ನ ಸೇರಿಸಿ ಎಲ್ಲ ನಾವು ಸ್ವಲ್ಪ ಮೈಕೈ ನೋವು, BP, ಶುಗರ್ ಬಂತ ಅನ್ಕೊಳ್ರಿ, ಅವಾಗ ಆರೋಗ್ಯನ ಸೇರಿಸಿಟ್ಕೊಳಕ್ ಟ್ರೈ ಮಾಡ್ತಾರೆ. ಫುಡ್ ಅಲ್ಲಿ ಆರೋಗ್ಯ ಸೇರಿಸ್ಕೊಳಕ್ ಟ್ರೈ ಮಾಡ್ತಾರೆ, ನಿದ್ದೆಯಲ್ಲಿ ಆರೋಗ್ಯ ಸೇರಿಸ್ಕೊಳಕ್ ಟ್ರೈ ಮಾಡ್ತಾರೆ, ಡಯಟ್ ಮಾಡ್ಕೊಂಡು ಆರೋಗ್ಯನ ಸೇರಿಸ್ಕೊಳಕ್ ಟ್ರೈ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡಿ ವಾಕಿಂಗ್ ಮಾಡಿ ಆರೋಗ್ಯವನ್ನ ಸೇರಿಸ್ಕೊಳಕ್ ಟ್ರೈ ಮಾಡ್ತಾರೆ. ಎಲ್ಲ ಬಂದಾಗ ಆರೋಗ್ಯನ ಸೇರಿಸ್ಕೊಳಕ್ ಟ್ರೈ ಮಾಡ್ತಿರಲ್ಲ, ಚೆನ್ನಾಗಿರ್ಬೇಕಾದ್ರೆ ಯಾಕೆ ಸೇರಿಸ್ಕೊಳಲ್ಲ ನೀವು? ಇದೇ ನಮ್ಮ ಪ್ರಾಬ್ಲಮ್. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಒಳ್ಳೇದನ್ನ ಯಾವ್ದು ನಾವು ಶೇಖರಣೆ ಮಾಡಲ್ಲ ನಮ್ಮ ಲೈಫಲ್ಲಿ. ಒಳ್ಳೇದನ್ನ ಯಾವ್ದನ್ನು ಶೇಖರಣೆ ಮಾಡಲ್ಲ. ಆದ್ರೆ ಯಾವಾಗ ನಿಮ್ ಲೈಫ್ ವರ್ಸ್ಟಾಗಿ ಮಾರ್ಪಡುತ್ತೋ ಅವಾಗ ಒಳ್ಳೇದರ ಬೆಲೆ ಗೊತ್ತಾಗುತ್ತೆ. ಅವಾಗ ನನ್ನ ಜೀವನದಲ್ಲಿ ಒಳ್ಳೇದೇ ಇಲ್ವಲ್ಲ ಅಂತ. ಅವಾಗ ನಿಮ್ಮಷ್ಟು ಹೋಪ್ಲೆಸ್ ಪೀಪಲ್ ಯಾರು ಇರಲ್ಲ. ಅರ್ಥ ಮಾಡ್ಕೊಳ್ರಿ. ಆ ಟೈಮಲ್ಲಿ ನಿಮ್ಮನ್ನ ಯಾರು ಮೂಸ್ ನೋಡಲ್ಲ. ಇರುವೆಗಳನ್ನೇ ಇಟ್ಕೊಳ್ರಿ. ಓಲಿ ಮಳೆಲ್ ನಲಿತಾರ ಇರುವೆನ ಕಾಪಾಡಕ್ಕೆ ಯಾವ್ದನ್ನ ಬತ್ತ ಒಳಗಡೆಯಿಂದ. ಇನ್ನೊಂದು ವಾಕ್ಯ ಓದ್ಕೊಳ್ಳೋ. ಕೊಲೋಸಿ ಬರೆದ ಪುಸ್ತಕ 4ನೇ ಅಧ್ಯಾಯ. ಅದಲ್ಲಮ್ಮ, ಕೊಲೋಸಿ 4ನೇ ಅಧ್ಯಾಯ 5ನೇ ವಾಕ್ಯ. ಓಕೆ, ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ರಿಡೀಮಿಂಗ್ ದ ಟೈಮ್. ರಿಡೀಮಿಂಗ್ ದ ಟೈಮ್ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಸಮಯವನ್ನ ಬಿಡಿಸ್ಕೊಳ್ಳೋದು. ಈಗ ನಿಮ್ಮ ಹತ್ರ ಇರೋ ಗೋಲ್ಡ್ ತಗೊಂಡೋಗಿ ಅಡಮಾನ ಇಡ್ತೀರ ನೋಡಿ. ಅಡಮಾನ ಇಟ್ಮೇಲೆ ಏನ್ ಮಾಡ್ತೀರ ನೀವು? ಬಿಡಿಸ್ಕೊಂತೀರಲ್ಲ, ಅದನ್ನ ರಿಡೀಮಿಂಗ್ ಅಂತಾರೆ. ವಿಮೋಚನಾ, ಸಮಯವನ್ನ ವಿಮೋಚನೆ ಮಾಡ್ಕೊಳ್ಳೋದು. ಅದು ಕನ್ನಡದಲ್ಲಿ ಮೀನಿಂಗ್ ತಪ್ಪಿದೆ, ಅದು ಅಂಡರ್ಲೈನ್ ಮಾಡ್ಕೊಂಡು. ಬಿಡುಗಡೆ ಅಂದ್ರೆ ಡೆಲಿವರೆನ್ಸ್ ಆಗೋಗ್ಬಿಡುತ್ತೆ. ವಿಮೋಚನೆ. ಸೊ ಯಾವ್ದನ್ನ ನಾವು ಅಡಮಾನ ಇಟ್ಟಿದೀವಿ ನಮ್ಮ ಟೈಮಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಅನ್ಕೋಬಹುದು, ಈ ಟೈಮ್ ಅಷ್ಟರಲ್ಲಿ, ಈ ಟೈಮಲ್ಲಿ ನಾನು ಚೆನ್ನಾಗಿ ಆಗ್ಬಿಡ್ಬೇಕಾಗಿತ್ತು. ಎಷ್ಟು ಜನ ಅನ್ಕೊಂಡಿರ್ತೀರ ಇದ್ರ? ಈ ಟೈಮಲ್ಲಿ ನಾನು ಚೆನ್ನಾಗಿ ಆಗ್ಬಿಡ್ಬೇಕಾಯ್ತು, ಆದ್ರೆ ಈ ಟೈಮಲ್ಲಿ ಇನ್ನೂ ನಾನು ಏನ್ ಮಾಡ್ತಾ ಇದ್ದೀನಿ? ಏನಕ್ಕೆ? ಎಲ್ಲೋ ಒಂದ್ ಕಡೆ ಅಡಮಾನ ಇಟ್ಬಿಟ್ಟು ಕಾಲಿ ಕೈಯಲ್ಲಿ ಸುತ್ತಾ ಇದ್ದೀರಾ. ಆದ್ರೆ ದೇವ್ರ ವಾಕ್ಯ ಪ್ರಕಾರವಾಗಿ ನಾವೇನ್ ಮಾಡ್ಬೇಕು? ನಮ್ ಟೈಮ್ನ ನಾವು ವಿಮೋಚನೆ ಮಾಡ್ಕೊಬೇಕು, ವಾಪಸ್ ಬಿಡಿಸ್ಕೋಬೇಕು. ನಮ್ ಒಳ್ಳೆ ಟೈಮು ಸಿಗಾಕೊಂಡ್ಬಿಟ್ರೆ ಒಳ್ಳೇದು ಯಾವುದೂ ನಮ್ಮ ಜೀವನದಲ್ಲಿ ಅನುಭವಿಸಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಸಮಯಕ್ಕೆ ಬೆಲೆ ಕೊಡದೇ ಇರೋನು
ಜೀವನದಲ್ಲಿ ಒಳ್ಳೇದನ್ನ ಅನುಭವಿಸಕ್ಕೆ ಆಗದೇ ಇಲ್ಲ. ಹೇಳ್ರಿ ಪಕ್ಕದಲ್ಲಿ, ಸಮಯಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಒಳ್ಳೇದನ್ನ ಅನುಭವಿಸಕ್ ಆಗಲ್ಲ. ಇವಾಗ ಬರೀ ನಿದ್ದೆ ಮಾಡಕ್ ಇಷ್ಟ ಇರೋನು ಡೈಲಿ ಒಂದು 10 ಅವರ್ 15 ಅವರ್ ನಿದ್ದೆ ಮಾಡ್ತಾನೆ ಅನ್ಕೊಳ್ಳಿ. ಲೈಫ್ ಏನ್ ಮಾಡುತ್ತೆ ಹೇಳ್ರಿ ಅವಾಗ? ಸರಿ, ಲೈಫ್ ಅಂದ್ರೆ ಏನ್ ಹೇಳ್ರಿ ಹೋಗ್ಲಿ? ಲೈಫ್ ಇಸ್ ಟೈಮ್. ಲೈಫೇ ಟೈಮು. ಟೈಮೇ ಸಮಯನೇ ಜೀವನ, ಜೀವನನೇ ಸಮಯ. ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಲೈಫ್ ಅಂದ್ರೆ ಏನು? ಸಮಯ, ಟೈಮ್. ನಮ್ ಸಮಯನೇ ನಮ್ ಜೀವನ, ನಮ್ ಜೀವನನೇ ಸಮಯ. ಯಜನಾದ್ರೆ ಕೈಯಲ್ಲಿ ಗಡಿಯಾರ ಇದೆ. ಇದು ಏನಕ್ಕೋಸ್ಕರ ಉಪಯೋಗ ಮಾಡ್ತೀರಾ? ಅವನ್ನ ಹೋಗಿ ಮೀಟ್ ಮಾಡ್ಬೇಕು, ಇವನ್ನ ಹೋಗಿ ಮೀಟ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅವ್ರು ಕರೆದವ್ರೆ, ಇವ್ರು ಕರೆದವ್ರೆ, ಇದಕ್ಕೋಸ್ಕರ ಉಪಯೋಗ ಮಾಡ್ತೀವಿ. ಇದು ನಮ್ ಲೈಫ್ ತರ ನೋಡ್ತಲ್ಲ ನಾವು. ಇದ್ರಲ್ಲಿ ಒಂದೊಂದು ಟೈಮ್ ಒಂದೊಂದು ನಿಮಿಷ ಓಡ್ತಾ ಇದೆ ಅನ್ಕೊಳ್ರಿ, ನಿಮ್ ಲೈಫ್ ಅಲ್ಲಿ ಒಂದೊಂದು ನಿಮಿಷ ಕಮ್ಮಿ ಆಗ್ತಾ ಇದೆ ಅಂತ. ನಿಮ್ಮ ಕೈಯಲ್ಲಿರೋ ಗಡಿಯಾರನೇ ನಿಮ್ ಲೈಫು. ನಿಮ್ ಲೈಫ್ ನ ಅಳತೆ ಇದು ಆಕ್ಚುಲಿ. ನಿಮ್ ವೆಯ್ಟ್ ಅಳತೆ ಮಾಡಕ್ ಮೆಷಿನ್ ಇಟ್ಕೊಂತೀರ ನೋಡ್ರಿ, ಅದೇ ತರ ನಿಮ್ಮ ಲೈಫ್ ನ ಅಳತೆ ಮಾಡುವಂತ ಎಲ್ಲದನ್ನು ನಿಮ್ ಜೀವನದಲ್ಲಿ ನಡೆಯೋ ಪ್ರತಿಯೊಂದನ್ನು ಟೈಮ್ ಮೇಲೆ ಡಿಪೆಂಡ್ ಆಗಿ ಅಳತೆ ಮಾಡೋದು. ಡಾಕ್ಟರ್ ಹತ್ರ ಹೋಗಿ ಕೈಯಲ್ಲಿ ಇಟ್ಕೊಂತಾರೆ, ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ? ಯಾವ್ದ್ರ ಮೇಲೆ? ಟೈಮೇ, ಟೈಮಿಂಗು. ಆಕ್ಸಿಜನ್ ಒಳಗಡೆ ಹಾಕೊಂಡ್ ಆಕ್ಸಿಜನ್ ಒಬ್ರು ಮೂಗಲ್ಲಿ ಇಡ್ತಾ ಇದ್ರೆ ಡಾಕ್ಟ್ರು, ಅದನ್ನು ಟೈಮಿಂಗ್ಸೇ. ಮೂಗಲ್ಲಿ ಹಾಕ್ಬಿಟ್ಟು ಸುಯ್ ಅಂತ ಫುಲ್ ತಿರ್ಸ್ಬಿಟ್ಟು ಬಿಡಲ್ಲ, ಹೋಗ್ಬಿಡ್ಲಿ ಎಲ್ಲ ಫುಲ್ ಒಳಗಡೆ ಅಂತ. ಟೈಮಿಂಗ್ಸ್ ನೋಡ್ತಾರೆ, ಎಷ್ಟು ನಿಮಿಷಕ್ಕೆ ಎಷ್ಟು ಒಳಗಡೆ ಹೋಗ್ಬೇಕು ಆಕ್ಸಿಜನ್ ಅಂತ. ಅದೇ ನಿಮ್ಮ ಹಾರ್ಟು ಜಾಸ್ತಿ ಆಕ್ಸಿಜನ್ ಟೈಮಲ್ಲಿ ಬೇಗ ತಗೊಂಡ್ಬಿಡ್ತ ಅನ್ಕೊಳ್ರಿ, ಹಾರ್ಟ್ ಏನಾಯ್ತದೆ? ಬೇಗ ಹೊಡ್ಕೊಂಡು BP ಜಾಸ್ತಿ ಆಗಿ ನಿಮ್ಮ ಹಾರ್ಟು ಟೈಮಿಂಗ್ ಮಿಸ್ ಮಾಡಿದ್ರೆ ನೀವು ಸಾಯ್ತೀರಾ. ನಿಮ್ ಮೂಗು ಆಕ್ಸಿಜನ್ ಹೇಳ್ಕೊಳ್ಳೋದ್ರಲ್ಲೂ ಟೈಮಿಂಗ್ ಮಿಸ್ ಮಾಡ್ಕೊಂಡ್ರು ಅದನ್ನು ಸಾಯ್ತೀವಿ. ಯಾಕೆ? ನಿಮ್ ಗಂಟ್ಲು ಟೈಮಿಂಗ್ ಮಿಸ್ ಮಾಡ್ಕೊಂಡ್ರು ನುಂಗೋದು ಅಲ್ಲೂ ಸಾಯ್ತೀವಿ. ನಮ್ ಬಾಡಿಯಲ್ಲಿ ನಡೆಯೋ ಪ್ರತಿಯೊಂದೂ ಟೈಮಿಂಗ್. ನಿಮ್ ಕಿಡ್ನಿನೂ ಟೈಮಿಂಗ್ ಮಿಸ್ ಮಾಡ್ಕೊಂಡ್ರೆ ಸಾಯ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ? ಈ ಆಕಾಶದ ಕೆಳಗಡೆ ಭೂಮಿ ಮೇಲೆ ನಡೆಯುವ ಪ್ರತಿಯೊಂದೂ ಸಮಯದ ಆಧಾರದ ಮೇಲೆ ನಡೆಯೋದು. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಗೋದಕ್ಕೊಂದ್ ಸಮಯ, ಅಳೋದಕ್ಕೊಂದ್ ಸಮಯ. ಓದ್ರಿ ಯಾರಿಗಾರು ಸಿಕ್ಕಿರೆ ಓದ್ರಿ, ಬೇಗ ಓದ್ರಿ. ಪ್ರತಿಯೊಂದು ಕಾಲವು ಅದೇ ಕ್ಲುಪ್ತ ಅಂದ್ರೆ ಏನರ್ಥ? ಅದೇನಾಗಿದೆ? ಫಿಕ್ಸ್ ಆಗ್ಬಿಡಿದೆ. ಒಂದು ರೊಟೀನ್ ಒಂದು ಹೆಂಗೆ ಶೆಡ್ಯೂಲ್ ಏನಾಗ್ಬಿಟ್ಟಿದೆ? ಒಂದು ಶೆಡ್ಯೂಲ್ ಫಿಕ್ಸ್ ಆಗೋಗಿದೆ. ಆಕಾಶದ ಕೆಳಗಡೆ ಭೂಮಿ ಮೇಲ್ಗಡೆ ಒಂದು ಶೆಡ್ಯೂಲ್ ಫಿಕ್ಸ್ ಆಗೋಗಿದೆ. ಏನೋ ಫಿಕ್ಸ್ ಆಗಿರೋ ಟೈಮಿಂಗು. ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ. ಹೌದು.
ಪ್ರೀತಿಸುವ ಸಮಯ, ದೇಶಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಮತ್ತು ಒಂದೊಂದು ಕೆಲಸಕ್ಕೂ ತನ್ನ ಸಮಯವಿದೆ. ಎಲ್ಲ ಹೇಳಿ ಒಂದೊಂದಕ್ಕೂ ಒಂದೊಂದು ಸಮಯ ಐತೆ ಅಂತ. ಸೊ ಒಂದೊಂದಕ್ಕೂ ಒಂದು ಟೈಮ್ ಐತೆ. ಎಲ್ಲದಕ್ಕೂ ಟೈಮ್. ಅಳಕ್ಕೂ ಟೈಮಿಂಗ್ ಮೇಲೆ ಡಿಪೆಂಡ್ ಆಗೋದು. ಏನಕ್ಕೆ ಸಹಾಯಕ? ಟೈಮಿಂಗ್ ಬರೋದಲ್ಲ, ಟೈಮಿಂಗ್ ನ ಉಪಯೋಗ ಮಾಡ್ಕೊಳ್ಳೋದಿದೆಯಾ ನೋಡ್ರಿ. ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋದಿದೆ ನೋಡ್ರಿ. ನಗುವಂತ ಸಂತೋಷವಾಗಿರೋ ಸಮಯದಲ್ಲಿ ಆ ಸಂತೋಷವನ್ನ ಸೇರಿಸಿಟ್ಕೊಳ್ತೀರಾ, ಶತ್ರುಗಳನ್ನ ಬೆಳೆಸ್ಕೊಂಡ್ರೆ ವೇಸ್ಟ್ ಆಯ್ತಲ್ಲ ಸಮಯ. ನಗ್ನಗ್ತಾ ಇರೋ ಟೈಮಲ್ಲಿ ಮುದ್ದಿ ಊಸ್ಕೊಂಡಿದ್ರೆ ಆ ಟೈಮ್ ಏನಾಯ್ತು? ನೀವ್ ಇನ್ನ ಅದ್ರಲ್ಲೇ ಇದ್ದೀರಾ? ನಾನೇ ಯೋಚನೆ ಮಾಡ್ತಾ ಇದ್ದೆ. ಚೆನ್ನಾಗಿ ಎಲ್ಲ ತಿನ್ನಕ್ಕೆ ಊಟ ಇರೋ ಟೈಮಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತೀರಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಊಟ ಮಾಡ್ತೀರಾ ಇದ್ರೆ ಆ ಟೈಮ್ ಏನಾಯ್ತು? ವೇಸ್ಟ್ ಆಯ್ತು. ಕೆಲ್ಸ ಸಿಕ್ಕೋ ಟೈಮಲ್ಲಿ ಕೆಲ್ಸ ಮಾಡ್ದಿರಾ ಸೋಂಬೇರಿಯಾಗಿ ಮನೆಗೆ ಬಿದ್ದಿದ್ರೆ ಆ ಸಮಯ ಏನಾಯ್ತು? ವೇಸ್ಟ್ ಆಯ್ತು. ಎಲ್ಲ ನಡೆಯುವಂತ ಸಿಗುವಂತ ಸಮಯದಲ್ಲಿ ನೀವು ಸಮಯನ ಉಪಯೋಗ ಮಾಡದೆ ಹೋದ್ರೆ ಆ ಟೈಮ್ ವೇಸ್ಟ್. ಇವಾಗ ವೇಸ್ಟ್ ಆಗಿರೋ ಟೈಮ್ ಏನ್ ಮಾಡ್ಬೇಕು? ಬಿಡ್ಸ್ಕೋಬೇಕು. ಕೇಳ್ರಿ ಪಕ್ಕದಲ್ಲಿ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಇಲ್ಲಿ ಅವ್ರ ಲೈಫಲ್ಲಿ ಅನ್ನ? ಎಷ್ಟು ಟೈಮ್ ವೇಸ್ಟ್ ಮಾಡಿದಾರೆ ಜೀವನದಲ್ಲಿ ನನಗೆ? ಹೇಳ್ರಿ ತಲೆಗೆ ಹೋಗೋವರೆಗೂ ಹೇಳ್ರಿ. ತಲೆಗೆ ಹೋಗ್ಬೇಕು. ಏನಾಗ್ಬೇಕು ಹೇಳ್ರಿ? ಸೊ ಅಳಕ್ಕೂ ಒಂದ್ ಟೈಮ್ ಇದೆ, ನಗಕ್ಕೂ ಒಂದ್ ಟೈಮ್ ಇದೆ. ಸೊ ನಮ್ ಟೈಮೇ ನಮ್ ಜೀವನ. ಈಗ ನೋಡ್ಕೊಳ್ರಿ, ನಮ್ ಜೀವನನೇ ನಮ್ ಟೈಮ್, ನಮ್ ಟೈಮೇ ಜೀವನ, ನಮ್ ಜೀವನನೇ ನಮ್ ಟೈಮ್. ನನ್ ಟೈಮ್ ಬಂದಿಲ್ಲ ಅಲ್ಲ, ನಾನ್ ನಗೋ ಟೈಮ್ ಬಂದಿಲ್ಲ ಅಂತ. ನನ್ ಟೈಮ್ ಅಲ್ಲ, ನನ್ ಟೈಮ್ ಯಾವಾಗ್ಲೂ ನಡೀತಾನೆ ಇದೆ. ಆದ್ರೆ ಇನ್ನೂ ನೀವು ಉಪಯೋಗ ಮಾಡ್ಕೊಂಡಿಲ್ಲ. ನಗೋ ಟೈಮಲ್ಲಿ, ಸಂತೋಷವಾಗಿರೋ ಟೈಮಲ್ಲಿ, ಆರೋಗ್ಯವಾಗಿರೋ ಟೈಮಲ್ಲಿ ನೀವು ಅದನ್ನ ಉಪಯೋಗ ಮಾಡ್ಕೊಳ್ದೆ ಹೋದ್ರೆ ನಿಮ್ ಕೈಯಲ್ಲಿ ಚೆನ್ನಾಗಿ ಬದುಕಕ್ಕೆ ಆಗಲ್ಲ. ಎಲ್ಲ ಸಿಗೋ ಟೈಮಲ್ಲಿ ಉಪಯೋಗಿಸ್ಕೋಬೇಕು. ಮತ್ತೆ ಕೊಲೋಸಿನಲ್ಲಿ ಇನ್ನೊಂದ್ಸರಿ ಓದಿ. ಸಮಯವನ್ನ ಸುಮ್ಮನೆ ಕಳ್ಕೊಳ್ಳೋದು ಹೆಂಗೆ? ಕಳ್ಕೊಳ್ಳೋದು ಹೆಂಗೆ? ಸಮಯವನ್ನ ನಾವು ಕಳ್ಕೊಳಕ್ಕಾಗತ್ತಾ? ನಾವು ನಮ್ಮ ಜೀವನವನ್ನ ಸಮಯದ ಮೇಲೆ ಕಟ್ಕೋಬೇಕು. ನಮ್ ಲೈಫ್ ಎಲ್ಲ ಡಿಪೆಂಡ್ ಆಗೋದೆ ಟೈಮ್ ಮೇಲೆ. ಇವತ್ತು ನೀವು ಹಿಂದೆ ತಿರುಗಿ ನೋಡಿದ್ರೆ ಯಾವ್ದ್ರ ಮೇಲೆ ನಿಮ್ ಜೀವನ ಕಟ್ಕೊಂಡಿದ್ದೀರಾ? ಒಳ್ಳೆ ಬ್ಯಾಡ್ ಟೈಮ್, ಗುಡ್ ಟೈಮ್? ಅಂದ್ರೆ ನಿಮ್ ಸಮಯವನ್ನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡು ನಿಮ್ ಜೀವನ ಕಟ್ಕೊಂಡಿದ್ದೀರಾ, ಇಲ್ಲ ಸಮಯವನ್ನ ವೇಸ್ಟ್ ಆಗಿರೋದ್ರ ಮೇಲೆ ಖರ್ಚು ಮಾಡಿ ನಿಮ್ಮ ಜೀವನ ಕಟ್ಕೊಂಡಿದ್ದೀರಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಒಳ್ಳೆ ನಾನು ಹೇಳೋದು ಅರ್ಥ ಆಗ್ತದ್ಯಾ? ತಲೆಗೆ ಹೋಗ್ತಾ ಇದೆಯಾ? ಕೇಳ್ರಿ ಪಕ್ಕದಲ್ಲಿವ್ರಿಗೆ. ನಿಮ್ ಹಿಂದ್ಗಡೆ ಪಾಸ್ಟ್ ತಿರುಗಿ ನೋಡ್ರಿ, ಹಿಂದ್ಗಡೆ ತಿರುಗಿ ನೋಡಿ. ನಿಮ್ಮ ಸಮಯವನ್ನ ಒಳ್ಳೇದಕ್ಕೆ ಖರ್ಚು ಮಾಡಿ ಜೀವನ ಕಟ್ಕೊಂಡಿದ್ದೀರಾ, ಬೇಡದರ ವಿಷಯಗಳಲ್ಲಿ ಖರ್ಚು ಮಾಡಿ ಜೀವನ ಕಟ್ಕೊಂಡಿದ್ದೀರಾ? ನಿಮ್ ಸಮಯವನ್ನು ಯಾವ್ದಕ್ಕೆ ಖರ್ಚು ಮಾಡಿ ಜೀವನ ಕಟ್ಕೊಂಡಿದ್ದೀರಾ? ಯಾವ್ದಕ್ಕೆ ಖರ್ಚು ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದೀರಾ?
ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೊ ನಮ್ಮ ಜೀವನನ ಹಿಂದೆ ತಿರುಗಿ ನೋಡಿದ್ರೆ ನಾವು ನಮ್ಮ ಸಮಯವನ್ನೆಲ್ಲ ಖರ್ಚು ಮಾಡೋದೆಲ್ಲ ಯಾವ್ದಕ್ಕೋಸ್ಕರ? ವ್ಯರ್ಥವಾಗಿರೋದು, ವೇಸ್ಟ್ ಆಗಿರೋದ್ರ ಮೇಲೆ ನಮ್ಮ ಟೈಮ್ ಖರ್ಚು ಮಾಡಿದೀವಿ. ಉಪಯೋಗ ಇಲ್ದಿರೋ ವಿಷಯಗಳಲ್ಲಿ, ನಮಗೆ ಲಾಭ ಇಲ್ದಿರೋ ವಿಷಯಗಳಲ್ಲಿ, ಯೂಸ್ ಇಲ್ದಿರೋ ವಿಷಯಗಳಲ್ಲಿ ನಮ್ಮ ಸಮಯವನ್ನು ಏನ್ ಮಾಡಿದೀವಿ? ವ್ಯರ್ಥ ಮಾಡಿ ಇವಾಗ ನಮ್ಮ ಜೀವನ ಚೆನ್ನಾಗಾಗ್ಬೇಕು ಅನ್ಕೊಂತ ಇದೀವಿ. ಕಷ್ಟ ಪಡೋ ಟೈಮಲ್ಲಿ ನೀವು ಪ್ರಯಾಸ ಪಡಕ್ ಹೋದ್ರೆ ಪ್ರಯಾಸ ಪಟ್ಟಿದ್ದು ವ್ಯರ್ಥ. ಯಾಕಂದ್ರೆ ಕಷ್ಟ ಪಡೋ ಟೈಮಲ್ಲಿ ಪ್ರಯಾಸ ಪಡಕ್ಕೆ ಆಗಲ್ಲ. ಅಂದ್ರೆ ಕಣ್ಣೀರ್ ಟೈಮಲ್ಲಿ ನೀವು ಸಂತೋಷವಾಗಿರ್ಬೇಕಂತ ಟ್ರೈ ಮಾಡ್ತಿದ್ರೆ ನೋಡ್ರಿ, ಅದು ಆಗದೆ ಇರೋ ಕೆಲಸ. ರೆವಲ್ಯೂಷನ್ ಕೊಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಕಣ್ಣೀರಿನ ಸಮಯದಲ್ಲಿ ನಗ್ತಾ ನಗ್ತಾ ಇರ್ಬೇಕು ಅನ್ಕೊಂತ ಈ ನೋಡ್ರಿ, ಅದು ಆಗದೆ ಇರೋದು, ಅದು ಆಗದೆ ಇರೋ ವಿಷಯ, ಆಗದೆ ಇರೋ ವಿಷಯ. ನಗ್ಬೇಕಾಗಿರೋ ಟೈಮಲ್ಲಿ ನಗ್ದಿರಾ ಅಲ್ಲಿ ಇಲ್ಲಿ ಬತ್ತಿ ಇಕ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಇಟ್ಬಿಟ್ಟು ಅವ್ರನ್ನೂ ಅಳಿಸ್ಬಿಟ್ಟು ನೀವು ಹತ್ಬಿಟ್ಟು ಆಗತ್ತಾ? ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ಬತ್ತಿ ಇಕ್ಬಿಡ್ತೀರಾ. ಉರಿಬೇಕಾದ್ರೆ ಚೆನ್ನಾಗಿರ್ಬೇಕಂತೀರಾ. ನಾಲ್ಕು ಜನ ನಿಮ್ ಜೊತೆ ಚೆನ್ನಾಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಟೈಮ್ನ ಉಪಯೋಗ ಮಾಡ್ಕೊಂಡು ನೆಮ್ಮದಿಯಾಗಿರಕ್ ಟ್ರೈ ಮಾಡ್ರಿ. ಹೊಟ್ಟೆ ಹುರ್ಕೊಂಡು ಆ ಟೈಮ್ನ ವೇಸ್ಟ್ ಮಾಡ್ಬೇಡ್ರಿ. ದೇವರು ಎಲ್ಲಾನು ತಕ್ಕ ಟೈಮಿಗೆ ಬೇಕಾಗಿರೋದನ್ನ ನಮ್ಮ ಜೀವನದಲ್ಲಿ ಮಾಡ್ತಾನೆ ಇದ್ದಾರೆ. ಆದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂತ ಇಲ್ಲ. ನಮ್ಮನ್ನ ಪ್ರೀತಿ ಮಾಡೋನು ದೇವ್ರು ನಮ್ಮ ಜೊತೆ ಕಳ್ಸಿರ್ತಾರೆ, ನಮ್ಮ ಜೊತೆಗೆ ನಮಗ್ ಸಹಾಯ ಮಾಡೋನು ನಮ್ಮ ಜೊತೆ ಕಳ್ಸಿರ್ತಾರೆ, ನಮಗ್ ಅನುಕೂಲ ಮಾಡೋನು ನಮ್ಮನ್ನ ಜೊತೆ ಕಳ್ಸಿರ್ತಾರೆ. ಆದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ದಿರೋದಕ್ಕೋಸ್ಕರವಾಗಿ ಎಲ್ಲ ನಿಮಗೆ ಅನಾನುಕೂಲವಾಗಿ ಮಾರ್ಪಟ್ಟು. ಇನ್ನೊಂದ್ಸರಿ ಕಂಪ್ಲೀಟ್ ಮಾಡುವ. ಸಮಯವನ್ನು ಸುಮ್ಮನೆ ಕಳ್ಕೊಳ್ದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಹೊರಗಡೆ ಇರೋರು ಮುಂದೆ ಹೆಂಗ್ ನಡ್ಕೊಬೇಕಂತ? ಸರಿ, ನಿಮ್ ಪಕ್ಕದ ಮೇಲೆ ನಿಮ್ಮ ನೋಡಿ ಏನ್ ಹೇಳ್ತಾರೆ? ಸುಮ್ಮನೆ ಕಿತ್ತಾಡ್ಕೊಂಡು ಸಾಯ್ತಾರೆ ಇವರು. ಇಲ್ವಾ? ನಮ್ಮ ಅಮ್ಮ ನೋಡ್ರೆ ಯಾವಾಗಲೂ ಮೂತಿ ಉಸ್ಕೊಂಡೇ ಹೋಯ್ತದೆ, ಮೂತಿ ಉಸ್ಕೊಂಡೇ ಬರ್ತದೆ. ಬೇರೆಯವ್ರ ಮುಂದ್ಗಡೆ ನಾವ್ ಹೆಂಗ್ ಕಾಣಿಸ್ಬೇಕು? ಜ್ಞಾನ ಉಳ್ಳವ್ರು ಯಾರು? ಸಮಯವನ್ನ ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳೋರು ಏನು? ನಾವೇನ್ ಮಾಡ್ತೀವಿ? ಸರಿ, ಇವಾಗ ದೇವರ ಪ್ರಕಾರವಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ದುಃಖದಲ್ಲಿ ನಿಮ್ಗೆ ಸಂತೋಷ ಸಿಗ್ಬೇಕಾ? ಅವಮಾನದಲ್ಲಿ ಮಾನ ಸಿಗ್ಬೇಕಾ? ಕೀಳಲ್ಲಿ ಮೇಲಾಗ್ಬೇಕಾ? ಅಷ್ಟೇ ತಾನೇ? ಅದೇ ತಾನೇ ಆಗ್ಬೇಕು. ದುಃಖದಲ್ಲಿ ಸಂತೋಷ ಆಗ್ಬೇಕಂದ್ರೆ ಅದಕ್ಕೊಂದು ಆಪರ್ಚುನಿಟಿ ಬೇಕು ತಾನೆ? ಏನ್ ಆಪರ್ಚುನಿಟಿ? ಯಾರೆಲ್ಲ ನಿಮ್ಗೆ ದುಃಖ ಪಡಿಸೋರು ಇರ್ತಾರೆ ನೋಡ್ರಿ, ಅವರೇ ನಿಮಗೆ ಆಪರ್ಚುನಿಟಿ. ಎಷ್ಟು ಅರ್ಥ ಆಗ್ತಾ ಹೇಳ್ತಾ ಇರೋದು? ಒಂದು ಅವಕಾಶ. ಏನಕ್ಕೆ ಅವಕಾಶ? ನಮ್ಮ ಸಂತೋಷವನ್ನ ಉಪಯೋಗ ಮಾಡಕ್ಕೆ, ಅನುಭವಿಸಕ್ಕೆ ಒಂದು ಅವಕಾಶ. ಆದ್ರೆ ಈ ಎಲ್ಲಾ ವಿಷಯಗಳಲ್ಲೂ ನಾವೇನ್ ಮಾಡ್ತಾ ಇಲ್ಲ, ಈ ಅವಕಾಶವನ್ನ ಉಪಯೋಗಿಸ್ತಾ ಇಲ್ಲ. ಅವನ್ ಮುಂದೆ ಏನ್ ನಗೋದು, ಅವನ್ನೇನ್ ನೋಡ್ ನಗೋದು, ಅವ್ನು ನೋಡಕ್ಕೆ ಆಗಲ್ಲ. ನಾವೇನ್ ಮಾಡ್ತೀವಿ? ಅವಕಾಶ ಉಪಯೋಗ ಮಾಡ್ಕೊಳ್ತೀರಾ, ದ್ವೇಷ ಸಾಧನೆ ಮಾಡ್ತೀವಿ. ಸಮಯವನ್ನು ಉಪಯೋಗ ಮಾಡ್ರಿ, ಬುದ್ಧಿವಂತರ ತರ ಸಮಯ ಉಪಯೋಗ ಮಾಡಿ.
ಜ್ಞಾನ ಇರೋರ ತರ ಸಮಯ ಉಪಯೋಗ ಮಾಡಿ. ಮುಟ್ಟಾಳ್ರ ತರ ಬದುಕಬೇಡ್ರಿ. ಹೊರಗಡೆ ಇರೋ ಜನರುಗಳ ಮುಂದೆ ನಾವೇನಾಗಿರ್ಬೇಕು? ಬುದ್ಧಿವಂತರಾಗಿರ್ಬೇಕು, ಜ್ಞಾನಿಗಳಾಗಿರ್ಬೇಕು. ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್? ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಹೇಳ್ರಿ? ಅವ್ರಿಗೂ ಟೈಮ್ ಇದೆ, ನಮಗೂ ಟೈಮ್ ಇದೆ. ಆದ್ರೆ ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಇರ್ಬೇಕು? ಅವ್ರ ದೇವರಿಲ್ಲ, ನಮ್ಗೆ ದೇವರಿದ್ದಾರೆ. ಇನ್ನೊಂದು, ದೇವ್ರು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಬೇಕು. ಅವ್ರಿಗೆ ಹೆಂಗ್ ಬದುಕ್ಬೇಕು ಗೊತ್ತಿಲ್ಲ, ಆದ್ರೆ ನಮ್ಗೆ ಹೆಂಗ್ ಬದುಕ್ಬೇಕಂತ ಗೊತ್ತಿದ್ರು ನಾವು ಬದುಕಲ್ಲ. ಸೊ ಹೊರಗಡೆ ಜನರುಗಳ ಮುಂದೆ ನಾವು ಹೆಂಗಿರ್ಬೇಕು, ಹೆಂಗ್ ಬದುಕಬೇಕು? ಜ್ಞಾನಿಗಳಾಗಿ ಬದುಕಬೇಕು. ಜ್ಞಾನಿಗಳಾಗಿ ಸಮಯವನ್ನ ಉಪಯೋಗ ಮಾಡಬೇಕು. ಸರಿ, ಇಲ್ಲಿ ಡಾಬಾದಲ್ಲೂ ಅಡಿಗೆ ಮಾಡ್ತಾರೆ, ಅಲ್ಲಿ 5 ಸ್ಟಾರ್ ಹೋಟ್ಲಲ್ಲೂ ಅಡಿಗೆ ಮಾಡ್ತಾರೆ. ಅವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಏನು? ಅಲ್ಲ? ಸರಿ, ಒಲೆಗೂನು ಗ್ಯಾಸ್ ಸ್ಟವ್ಗೂನು ಟೈಮಿಂಗ್ ಡಿಫ್ರೆನ್ಸ್ ಏನು? ಅದಕ್ಕೂ ಇದಕ್ಕೂ ಟೈಮಿಂಗ್ ಡಿಫ್ರೆನ್ಸ್ ಹೇಳ್ರಿ. ಅಲ್ಲಿ ಲೇಟ್ ಆಗತ್ತೆ, ಅದ್ರ ಮೇಲೆ ನಮ್ ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಮಾಡಕ್ಕೆ. ಅದ್ರ ಮೇಲೆ ನಿಮ್ಗೇನಿಲ್ಲ, ಕಂಟ್ರೋಲ್ ಇಲ್ಲ. ಇಲ್ಲಾದ್ರೆ ಇಷ್ಟು ಉರಿಯಲ್ಲಿ ಎಷ್ಟೊತ್ತಿಗೆ ಅಡಿಗೆ ಮಾಡ್ಬೋದು? ಇಷ್ಟು ಉರಿಯಲ್ಲಿ 20 ನಿಮಿಷದಲ್ಲಿ ಅಡಿಗೆ ಮಾಡ್ಬೋದು. ಎಲ್ಲ ಯಾರೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡ್ತೀರಾ? ಲೋ ಫ್ಲೇಮ್ ಅಲ್ಲಿ 15 ನಿಮಿಷಗಳು. ಎಷ್ಟಾಗ ಅರ್ಥ ಆಗ್ತದೆ ಹೇಳ್ತಿರೋದು? ಟೈಮಿಂಗ್ ಇದೆ ತಾನೆ. ಯಾವ್ದ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಇರುತ್ತೋ ಅದನ್ನ ಅಷ್ಟೊತ್ತು ಉರ್ಸ್ಕೋಬಹುದು. ಅದನ್ನ ಜಾಸ್ತಿ ಉರ್ಸ್ಕೊಳ್ಳೋದು ನಿಮ್ ಕೈಯಲ್ಲ ಇದೆ, ಕಮ್ಮಿ ಉರ್ಸ್ಕೊಳ್ಳೋದು ನಿಮ್ ಕೈಯಲ್ಲಿ. ಆದ್ರೆ ಈ ಕಡೆ ಸೊ ಬುದ್ಧಿ ಇರೋರು, ಬುದ್ಧಿ ಇಲ್ದಿರೋರು. ಬುದ್ಧಿ ಇರೋರು ಕಂಟ್ರೋಲ್ ಮಾಡ್ಕೋತಾರೆ. ಏನ್ ಮಾಡ್ತೀರಾ? ಅವ್ರಿಗೆ ಆ ಟೆಕ್ನಾಲಜಿ ಬಗ್ಗೆ ಜ್ಞಾನ ಅವ್ರಿಗೆ ಇಲ್ಲ. ಸೊ ಅವ್ರ ಜ್ಞಾನ ಇರೋರು, ಇವರು ಜ್ಞಾನ ಇಲ್ದಿರೋ. ಇವ್ರಿಗಿರೋ ಬುದ್ಧಿಯಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರಿಗಿರೋ ಬುದ್ಧಿಯಲ್ಲಿ ಅವ್ರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಾವ್ರೆ. ಸೊ ಜ್ಞಾನ ಇರೋರು ಕಂಟ್ರೋಲ್ ಮಾಡ್ತಾರೆ, ಜ್ಞಾನ ಇಲ್ದಿರೋರು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ನೀವ್ ಯಾರು? ಹೆಂಗ್ ಬೇಕೋ ಹಂಗ್ ಬದುಕವ್ರ ನೀವು? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಕೇಳ್ರಿ. ಟೈಮಿಂಗ್ ನ ಕಂಟ್ರೋಲ್ ಮಾಡಕ್ ಬರುತ್ತಾ ನಿಮಗೆ? ಯಾವ ಟೈಮಿಂಗ್ ಹೇಳ್ರಿ? ಕೋಪ ಬಂದಾಗ ಒಂದ್ ಟೈಮಿಂಗ್ ಇದೆ ನೋಡ್ರಿ. ಕೋಪ ಬಂದಾಗ ಒಂದ್ ಟೈಮಿಂಗ್ ಇದೆ ನೋಡ್ರಿ. ದೇವ್ರ ಪ್ರಕಾರವಾಗಿ ಯೇಸುಸ್ವಾಮಿ ಪ್ರಕಾರ ಏನು ಟೈಮಿಂಗ್? ಏನು? ಸೂರ್ಯ ಮುಳುಗೋ ಅಷ್ಟರಲ್ಲಿ ಏನಾಗ್ಬೇಕದು? ಆಫ್ ಆಗ್ಬಿಡ್ಬೇಕು ಅಲ್ವಾ? ಬೆಳಗ್ಗೆ ಜಾಸ್ತಿ ಉರಿತಾ ಇರುತ್ತೆ, ಹೋಗ್ತಾ 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 ಸೂರ್ಯ ಮುಳುಗೋ ಅಷ್ಟರಲ್ಲಿ ಏನಾಗ್ಬೇಕದು ಅಲ್ವಾ? ಸೊ ನಿಮ್ ಕೋಪಕ್ಕೆ ಒಂದು ಟೈಮಿಂಗ್ ಇದೆ, ಅಲ್ಲಿವರೆಗೂ ಉರ್ಸ್ಕೊಂತೀನಿ ಅಂತೀರಾ. ಸೊ ಈ ಭೂಮಿ ಮೇಲೆ ಆಕಾಶದ ಕೆಳಗಡೆ ನಡೆಯುವಂತ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ, ಟೈಮಿಂಗ್ ನಮ್ ಕೈಯಲ್ಲಿದೆ.
ನೀವು ಬುದ್ಧಿವಂತರಾಗಿದ್ರೆ ಬೇಗ ಕಂಟ್ರೋಲ್ ಮಾಡ್ಬಿಡ್ಬೋದು. ಇಲ್ಲ ಸೌದೆ ಅಲ್ಲೇ ಹಾಕಿ ಒರೆಸ್ಕೊಂತಾ ಇರ್ಬೋದು. ಬ್ರದರ್ ಆಡಿಸ್ತಾ ಇದ್ದೀನಿ ಬ್ರದರ್, ಎಲ್ಲ ತೆಗೆದ್ಬಿಡ್ತೀರಾ, ಕೆಂಡ ಹಂಗೆ ಇರುತ್ತೆ. ಅದು ಎಷ್ಟು ಅವರ್ ಇರುತ್ತೋ ಗೊತ್ತಿಲ್ಲ ಕೆಂಡ. ಜ್ಞಾನ ಇರೋರ್ಗು ಜ್ಞಾನ ಇಲ್ದಿರೋರ್ಗು ಅದೇ ಡಿಫ್ರೆನ್ಸ್. ಜ್ಞಾನ ಇರೋರು ಏನ್ ಮಾಡ್ತಾರೆ, ಟೈಮ್ನ ಸರಿಯಾಗಿ ಉಪಯೋಗ ಮಾಡ್ಕೊಂತಾರೆ. ಯಾವ್ದನ್ನ ಉರಿಸ್ಬೇಕೋ ಅದನ್ನ ಮಾತ್ರನೇ ಉರಿಸ್ಕೊತಾರೆ. ಯಾವ್ದು ಬೇಡವೋ ಉಪಯೋಗ ಇಲ್ವೋ ಅದನ್ನ ಏನ್ ಮಾಡ್ತಾರೆ, ಬೇಗ ಆಫ್ ಮಾಡ್ಕೊಂತಾರೆ. ಆದ್ರೆ ಬೇಡದಿರೋದನ್ನ ನಿಮ್ ಕೈಲಿ ಬೇಗ ಆಫ್ ಮಾಡ್ಕೊಳಕ್ ಆಗ್ತದ? ನೀವು ಉರಿತಿರುವಂತ ಉರಿಯಲ್ಲಿ ನಿಮ್ ಹೆಂಡತಿ ಬಲಿ ಆಗ್ತಾ ಇರ್ಬೋದು, ಇಲ್ಲ ನಿಮ್ ಗಂಡ ಬಲಿ ಆಗ್ತಾ ಇರ್ಬೋದು, ನಿಮ್ ಮಕ್ಕಳು ಬಲಿ ಆಗ್ತಾ ಇರ್ಬೋದು. ನಿಮಗೋಸ್ಕರ ನೀವು ಊರ್ಕೊಂಡು ಪಕ್ಕದ ಮನೆಯವರೆಲ್ಲ ಬಲಿ ಮಾಡ್ಬೋದು. ನೀವು ಆಗ್ತಾ ಇರೋ ಉರಿಯಲ್ಲಿ ನಿಮ್ಮ ಸ್ನೇಹಿತರುಗಳೆಲ್ಲ ಬಲಿ ಆಗ್ತಾ ಇರ್ಬೋದು. ಕೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮ್ಮ ಉರಿಯ ಕೆಪಾಸಿಟಿ ಏನು ಅಂತ. ಏನು ಸಾಕು, ನಮಗ್ ನಾವೇ ಬೆಂಕಿ ಹಾಕೊಂಡು ಸಾಕು. ಇಲ್ಲಿವರೆಗೂ ನಮಗ್ ನಾವೇ ಏನ್ ಮಾಡ್ತಾ ಇದೀವಿ, ನಮ್ಮಲ್ಲೇ ಬೆಂಕಿ ಹಾಕೊಂತ ಇದೀವಿ, ನಮ್ಮಲ್ಲೇ ಉರ್ಸ್ಕೊಂತ ಇದೀವಿ. ಆದ್ರೆ ಇವತ್ತಿಂದ ನಮಗ್ ಬೇಕಾಗಿರೋದಲ್ಲ ಜ್ಞಾನ. ಯಾವುದಕ್ಕೆ ಖರ್ಚು ಮಾಡ್ಬೇಕು ಸಮಯನ, ಯಾವುದಕ್ಕೆ ಖರ್ಚು ಮಾಡಬಾರ್ದು. ಈ ಜ್ಞಾನವನ್ನ ದೇವರು ನಮ್ಗೆ ಇವತ್ತು ಕೊಡ್ಲಿ. ಆಮೇಲೆ ಎಷ್ಟನಿಗೆ ಅರ್ಥ ಆಗ್ತದೆ? ಸೊ ಕೈಯಲ್ಲಿ ಟೈಮ್ ನೋಡಿದಾಗಲ್ಲ ನಿಮ್ ಜೀವನ ಜ್ಞಾಪಕ ಬರ್ಬೇಕು. ನಿಮಗೆ ಬೆಳಗ್ಗೆ ಜಗಳ ಮಾಡಿರ್ತೀರಾ 9 ಗಂಟೆಗೆ, ರಾತ್ರಿ 9 ಗಂಟೆ ಆಗೈತೆ, ಎಷ್ಟು ಅವರ್ ವೇಸ್ಟ್ ಮಾಡಿದ್ದೀರಾ? 12 ಅವರ್ ಬೇಡದಿರೋದ್ರಲ್ಲಿ ಉರ್ಸ್ಕೊಂಡು ಕೂತಿದ್ದೀರಾ. ಎಷ್ಟು ಲಾಸ್ ಆಫ್ ಟೈಮ್. ಎಷ್ಟು ಲಾಸ್ ಆಫ್ ಟೈಮ್. ಅದನ್ನ ಬೇಗ ಉರಿ ಕಮ್ಮಿ ಮಾಡ್ಬೋದಾಗಿತ್ತು, ಆದ್ರೆ ನೀವೇನ್ ಮಾಡ್ತಾ ಇಲ್ಲ, ಮಾಡ್ತೀರಾ. ರಾತ್ರಿ 9 ಗಂಟೆವರೆಗೂ ಉರ್ಸಿದ್ದೀರಾ, ಇಲ್ಲ 2 ದಿವಸವರೆಗೂ ಉರ್ಸಿದ್ದೀರಾ, 3 ದಿನವರೆಗೂ ಉರ್ಸ್ತಾ ಇದ್ದೀರಾ, ಇನ್ನೂ ಉರ್ಸ್ಕೊಂಡೇ ಇದ್ದೀರಾ. ಅದರಿಂದ ಬರುವಂತ ಎಕ್ಸ್ಪೆನ್ಸಸ್, ಖರ್ಚು ನೀವೇ ಹೊರಬೇಕು. ಅಷ್ಟು ಟೈಮ್. ₹10,00,000 ಗೋಲ್ಡ್ಗೆ 30 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕಟ್ಬಿಟ್ಟು ಬಿಡ್ಸ್ಕೊಂಬಂದ್ರೆ ಏನ್ ಸುಖ ಅದ್ರಲ್ಲಿ? ಇವಾಗ ಇವ್ರನ್ನ ಬುದ್ಧಿ ಇರೋರು ಅನ್ಬೇಕಾ, ಬುದ್ಧಿ ಇಲ್ದಿರೋರು ಅನ್ಬೇಕಾ? 30 ಲಕ್ಷ ಆಗೋವರೆಗೆ ಇಂಟ್ರೆಸ್ಟ್ ಏನ್ ಮಾಡ್ತಿದ್ದೆ? ಇಂಟ್ರೆಸ್ಟ್ ಜಾಸ್ತಿ ಆಗಿ 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 ಇವಾಗ ಏನಾಗ್ಬಿಡಿದೆ? ಸರಿ, ಸಾಲ ತಗೊಂಡಿದ್ದೀರಾ, ಬಡ್ಡಿ ಕಟ್ಟಿಕ್ ಆಗಿಲ್ಲ ಅಂತ ಗೊತ್ತು, ಆದ್ರೂ ತಗೊಂಡು 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 ಅದ್ರಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಸಿಗಾಕೊಂಡು ಬೆಂಕಿ ಉರ್ಸ್ಕೊಂಡಿದ್ದೀರಾ. ಇವಾಗ ಅದನ್ನ ಬೆಂಕಿ ಆರ್ಸಕ್ಕೂ ಆಗ್ತಲ್ಲ, ನಿಲ್ಸಕ್ಕೂ ಆಯ್ತಲ್ಲ. ಅದ್ ಕಂಟ್ರೋಲ್ ಯಾರ ಕೈಲಿಲ್ಲ. ಕೆಲವೊಂದ್ಸರಿ ನಮ್ ಕಂಟ್ರೋಲ್ ಅಲ್ಲ, ನಮ್ ಶತ್ರುಗಳ ಹತ್ರ ಇರುತ್ತೆ. ಅವ್ನು ಅಳಿಸಿದ್ರೆ ಅಳ್ತಾನೆ, ಅವ್ನು ಗುರಾಯಿಸಿದ್ರೆ. ಕೆಲವೊಂದ್ಸರಿ ನಮ್ ಕಂಟ್ರೋಲ್ ನಮ್ಮ ನೈಬರ್ಸ್, ನಮ್ಮ ಅಕ್ಕಪಕ್ಕದವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮನೆ ಒಳಗಡೆ ಹೋದ್ರೆ ನಾವು ಹೊರಗಡೆ ಬರ್ತೀವಿ, ಅವ್ರು ಹೊರಗಡೆ ಬಂದ್ರೆ ನಾವು ಒಳಗಡೆ ಹೋಗ್ತೀವಿ. ಈ ತರ ಸಣ್ಣ ಪುಟ್ಟ ವಿಷಯಗಳು ಎಲ್ಲಾನು ನಾವ್ ಏನ್ ಮಾಡ್ತಾ ಇದ್ದೇವೆ ಹೇಳಿ? ಕಂಟ್ರೋಲ್ ಬೇರೆಯವ್ರು ಮಾಡ್ತಾ ಇದಾರೆ, ನಮ್ ಕೈಯಲ್ಲಿ ಇಲ್ಲ ಅದು.
ಎಲ್ಲರಿಗೂ ತಲೆಗೆ ಹೋಯ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಕೀರ್ತನೆ 90ನೇ ಅಧ್ಯಾಯ. ಕೀರ್ತನೆ 90:12. ನಮ್ಮ ಜನಗಳು ಕೊಟ್ಟರೆ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿತು ಆಗ ಜ್ಞಾನದ ಹೃದಯವನ್ನು ಹೊರಗೊಳ್ಳಬೇಕು. ಏನಂತ? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿತು. ನೀವ್ ಹೆಂಗ್ ಬದುಕ್ತಾ ಇದ್ದೀರಾ? ನೀವು ಮಾಡ್ತಾರ ಸಾಲ ಅಲ್ಲ, ಹೆಂಗೆ ಹೇಳ್ರಿ? 100 ವರ್ಷ ಬದುಕ್ತೀನಿ ಅನ್ನೋ ತರ ಮಾಡ್ತಾ ಇದ್ದೀರ ನೀವು. ನಾವ್ ಮಾಡೋ ಸಾಲನ ಏನ್ ಮಾಡ್ತೀವಿ? ಇನ್ನ ಬದುಕ್ತೀವಿ ನಾವು. ನಮ್ ಲೆಕ್ಕಾಚಾರ ಪ್ರಕಾರ ಏನೋ ಒಂದು 20 ವರ್ಷ ಕೆಪಾಸಿಟಿ ಐತೆ ನನಗೆ ಅಂತ. ನೀವ್ ಹೆಂಗ್ ಬದುಕೋದ್, ಜೀವನ ಹೆಂಗ್ ಬದುಕ್ಬೇಕು ಹೇಳ್ರಿ? ಅಂದ್ರೆ ನಿಮ್ ಕೈಯಲ್ಲಿ ಇರೋದೇ ಸ್ವಲ್ಪ. ಇದನ್ನ ನಾವ್ ಏನ್ ಮಾಡ್ಬೇಕು? ಅಡ್ಜಸ್ಟ್ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ಬೇಕು. ಅವಾಗ ನಾವೇನ್ ಮಾಡ್ತೀವಂತೆ? ಜ್ಞಾನವಂತರಾಗಿ ಬದುಕ್ತೀವಿ. ಅವಾಗ ನಿಮಗೆಲ್ಲ ಏನ್ ಪ್ರಾಬ್ಲಮ್ ಗೊತ್ತಾ? ನಿಮ್ ಟೈಮ್ನ ಉಪಯೋಗ ಮಾಡೋದು ಗೊತ್ತಿಲ್ಲ. ನಿಮ್ ಪ್ರಕಾರ ಏನು? ನಮ್ಗೆ ಎಷ್ಟೊಂದು ಟೈಮ್ ಇದೆ. ಇಬ್ರು ಸೇರೋಗ್ಬಿಡ್ರಿ ಅಂದ್ರೆ ಇನ್ನೂ ಟೈಮ್ ಇದೆ. ಏನಾದ್ರೂ ಒಂದ್ ಸರಿ ಮಾಡ್ಕೊಳ್ಳಿ ಅಂದ್ರೆ ಸೋಂಬೇರಿ ಆಗಿರ್ಬೇಡ. ಕೆಲ್ಸಕ್ಕೆ ಹೋಗು ಅಂದ್ರೆ ಇನ್ನೂ ಟೈಮ್ ಇದೆ. ಟೈಮ್ ಬರ್ಲಿ. ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ? ನಿಮಗೆ ಏನೋ ಎಷ್ಟೋ ಟೈಮ್ ಇರೋ ತರ ನಿಮಗೇನೋ ನೀವು 150 ವರ್ಷ ಬದುಕೋ ತರ ಬಿಲ್ಡಪ್ಗಳು ಕೊಡ್ತೀರಾ. ಅದಕ್ಕೆ ನಿಮ್ ಟೈಮ್ ಬೆಲೆ ಗೊತ್ತಾಗ್ತಾ ಇಲ್ಲ. ಕೇರ್ಲೆಸ್ ಆಗಿರೋನ್ಗೆ 1 ಲಕ್ಷ ಪಾಕೆಟ್ ಅಲ್ಲಿ ಕೊಟ್ಬಿಟ್ಟು ಭದ್ರವಾಗಿ ಇಟ್ಕೊಳ್ಳೋ ಅಂದ್ರೆ 1 ಲಕ್ಷ ಭದ್ರವಾಗಿ ಇರುತ್ತೆ. ಅದೇ ತರ ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ದಿರ ಕೇರ್ಲೆಸ್ ಆಗಿ ಸಮಯವನ್ನು ಉಪಯೋಗ ಮಾಡೋನು, ಕೈಯಲ್ಲಿ ಫುಲ್ ಟೈಮ್ ಅವನ ಕೈ ಕೊಟ್ಬಿಟ್ರು ಆ ಟೈಮ್ನ ಅವನ ಕೈಯಲ್ಲಿ ಉಪಯೋಗ ಮಾಡ್ಕೊಳಕ್ ಬರಲ್ಲ. ಸೊ ನಾವು ಟೈಮ್ನ ಹೆಂಗ್ ನೋಡ್ಬೇಕು? ಒಂದು ಬಹು ಬೆಲೆ ಉಳ್ಳದಾಗಿ ನೋಡ್ಬೇಕು. ಆದ್ರೆ ಆ ಬೆಲೆ ಉಳ್ಳದು ಸ್ವಲ್ಪ ಇದೆ ಅನ್ನೋ ತರ ನೋಡ್ಬೇಕು ನಾವು. ಸಮಯ ತುಂಬಾ ಬೆಲೆ ಉಳ್ಳದು, ಆದ್ರೆ ಆ ಸಮಯ ಏನಾಗ್ಬೇಕು? ಆ ತುಂಬಾ ಬೆಲೆ ಉಳ್ಳ ಸಮಯ ಏನಾಗಿದೆ ನಮ್ಮ ಹತ್ರ? ಸ್ವಲ್ಪ ಇದೆ. ಆ ತರ ನೋಡ್ಬೇಕು ನಮ್ ಜೀವನನ. ನಿಮ್ ಜೀವನ ನಾವ್ ಹೆಂಗ್ ನೋಡ್ಬೇಕು ಹೇಳ್ರಿ? ತುಂಬಾ ಬೆಲೆ ಉಳ್ಳದು, ಸ್ವಲ್ಪನೇ ಇದೆ. ಇದನ್ನ ಚೆನ್ನಾಗಿ ಕಾಪಾಡ್ಕೊಬೇಕು. ನಿಮ್ ಜೀವನ ಸಮಯಕ್ಕೆ ಆಧಾರ ಆಗಿದೆ. ಸಮಯನೂ ನಿಮ್ ಜೀವನನೂ ಒಂದೇ. ಸಮಯ ಬೆಲೆ ಉಳ್ಳದಂದ್ರೆ ನಿಮ್ ಜೀವನನೂ ಬೆಲೆ ಉಳ್ಳದ್ದೇ. ಯಾವ ಟೈಮಲ್ಲಿ ಏನ್ ಮಾಡ್ತಾ ಇದ್ರು ಅದೆಲ್ಲ ನಿಮ್ ಲೈಫ್ ನ ಏನ್ ಮಾಡ್ತಾ ಇದೆ? ಅದು ಅಫೆಕ್ಟ್ ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ, ನಿಮ್ ಮೇಲೆ ಪರಿಣಾಮ ಬೀಳ್ತಾ ಇದೆ. ನೀವು ಬೆಳಗ್ಗೆ ಮಾಡಿರೋ ಜಗಳ ರಾತ್ರಿವರೆಗೂ ನಿಮ್ ಮೇಲೆ ಅದೇನ್ ಮಾಡ್ತಾ ಇರ್ತಾ ಹೇಳ್ರಿ? ರಾತ್ರಿ ಟೈಮಲ್ಲೂ ಪರಿಣಾಮ ಬೀರ್ತಾ ಇರುತ್ತೆ. ಯಾವಾಗ ಹೋದ ವರ್ಷ ಮಾಡಿರೋ ಜಗಳನು ಏನ್ ಮಾಡ್ತಾ ಇರುತ್ತೆ? ಈ ವರ್ಷದವರೆಗೂ ಅದ ಮೇಲೆ ನಮ್ಮ ಮೇಲೆ ಪರಿಣಾಮ ಬೀರ್ತಾನೆ ಇರುತ್ತೆ. ಪ್ರಾಬ್ಲಮ್ ಏನು? ಆ ಟೈಮಿಂಗ್ ಅಲ್ಲೂ ಅದಿದೆ, ಈ ಟೈಮಿಂಗ್ ಅಲ್ಲೂ ಇದೆ. ಎಷ್ಟನೇ ಅರ್ಥ ಆಗ್ತದೆ ಹೇಳ್ತಿರೋದು?
ಜೂನ್ 25 ಅಲ್ಲೂ ಅದು ನಡೆದಿದೆ. ಇವಾಗ ಜೂನ್ 26 ಅಲ್ಲೂ ನಡೀತಾ ಇದೆ. ಆ ಟೈಮ್ ಫ್ರೇಮ್ ಅಲ್ಲಿ ಇದೆ, ಈ ಟೈಮ್ ಫ್ರೇಮ್ ಅಲ್ಲಿ ಇದೆ. ಏನಕ್ಕೆ? ಅಲ್ಲಿಂದ ಇಲ್ಲಿವರೆಗೂ ಹೊರಗೆ ಹಾಕ್ಬಿಟ್ರಿ ನೀವು. ಅಲ್ಲಿ ನಡೆದಿರೋದನ್ನ ಇಲ್ಲಿವರೆಗೂ ಏನ್ ಕರ್ಕೊಂಡ್ ಬಂದ್ರಿ ಅದನ್ನ? ಬೈಬಲ್ ಅಲ್ಲಿ 5 ಜನ ಬುದ್ಧಿರೋ ಸ್ತ್ರೀಯರು, ಬುದ್ಧಿ ಇಲ್ದಿರೋ ಸ್ತ್ರೀಯರು. ಅವ್ರಿಬ್ರಿಗೂ ಕಾಮನ್ ಏನ್ ಗೊತ್ತಾ? ಟೈಮು. ಬುದ್ಧಿ ಇರೋರ್ಗು ಬುದ್ಧಿ ಇಲ್ದಿರೋರ್ಗು ಸೆಂಟ್ರಲ್ಲಿ ಕಾಮನ್ ಪಾಯಿಂಟ್ ಏನು? ಟೈಮ್. ಟೈಮ್. ಈ ಬುದ್ಧಿ ಇಲ್ದಿರೋರೇನು? ಇನ್ನ ಟೈಮ್ ಐತೆ, ಬಂದಾಗ ತಗೊಂಬಂದ್ರೆ ಆಯ್ತು. ಇಲ್ಲ ತಾನೆ ಪಕ್ಕದಲ್ಲೇ. ನೀವ್ ಅನ್ಕೊಬಹುದು ಇನ್ನ ಟೈಮ್ ಐತೆ ಬ್ರದರ್, ಅವ್ರ ಜೊತೆ ಜಗಳ ಮಾಡಿದೀನಿ, ಇನ್ನು ಟೈಮ್ ಐತೆ. ಅವ್ರು ಬರ್ತಾರೆ, ಬಂದಾಗ ಅವ್ರು ಬಂದಾಗ ನೀವಲ್ಲಿ ಕುತ್ಕೊಳ್ಳಲ್ಲ. ನೀವು ನಿಮ್ಮಲ್ದೇ ಇರೋ ಟೈಮಲ್ಲಿ ನೀವು ಒಂದಾಗ್ಬೇಕು ಅನ್ಕೊಂಡ್ರೆ ನಿಮ್ ಕೈಯಲ್ಲಿ ಒಂದಾಗಕ್ಕೆ ಆಗಲ್ಲ. ಸೊ ಬುದ್ಧಿ ಇರೋರ್ಗು ಬುದ್ಧಿ ಇಲ್ದಿರೋ ಸ್ತ್ರೀಗೂ ಇರುವಂತ ಒಂದು ಕಾಮನ್ ಪಾಯಿಂಟ್ ಟೈಮ್. ಇವ್ರು ಟೈಮ್ ನ ಕೇರ್ಲೆಸ್ ಮಾಡಿದ್ರು. ಅವ್ರೇನ್ ಮಾಡಿದ್ರು? ಟೈಮ್ ನ ಬೆಲೆ ಉಳ್ಳದಂತ ಎಣಿಸಿದ್ರು. ಅದಕ್ಕೆ ಏನ್ ಮಾಡಿದ್ರು? ಅವರು ಫುಲ್ ಪ್ರಿಪೇರ್ ಆಗಿ ಅಂದ್ರು. ಇವ್ರು ಕೇರ್ಲೆಸ್ ಆಗಿ ಬಂದ್ರು. ಯಜಮಾನನಿಗೋಸ್ಕರ ವೆಯ್ಟ್ ಮಾಡೋದನ್ನ ಬೆಲೆ ಉಳ್ಳದಂತ ಎಣಿಸಿಲ್ಲ. ಯಾವುದನ್ನ ನೀವು ಬೆಲೆ ಉಳ್ಳದಂತ ಎಣಿಸಲ್ವೋ ಅದನ್ನ ನೀವು ಅನುಭವಿಸಲ್ಲ. ಎಷ್ಟು ಜನಕ್ಕೆ ಸಂತೋಷ ತುಂಬಾ ಬೆಲೆ ಉಳ್ಳದ್ದು ಅಲ್ವಾ? ನೆಮ್ಮದಿ ಎಷ್ಟು ಜನಕ್ಕೆ ಬೆಲೆ ಉಳ್ಳದ್ದು? ಆರೋಗ್ಯ ಎಷ್ಟು ಜನಕ್ಕೆ ಬೆಲೆ ಉಳ್ಳದ್ದು? ಮತ್ತೆ ಜಗಳ ಮಾಡಿ ಹಾಳು ಮಾಡ್ಕೊಂತೀರಾ? ಯಾಕೆ ಜಗಳ ಮಾಡಿ ಹಾಳು ಮಾಡ್ಕೊಂತೀರಾ ನೆಮ್ಮದಿನ? ಯಾಕೆ ಜಗಳ ಮಾಡಿ ಸಂತೋಷ ಹಾಳು ಮಾಡ್ಕೊಂತೀರಾ? ಅದು ಬೆಲೆ ಉಳ್ಳದಂತ ಗೊತ್ತಿದ್ರೆ ಅದನ್ನ ನೀವು ಹಾಳು ಮಾಡ್ಕೊಳ್ಳಲ್ಲ ತಾನೆ? ವೈಟ್ ಶರ್ಟ್ ಹಾಕೊಂಬತ್ತೀರ ಅನ್ಕೊಳ್ಳಿ, ಅದನ್ನ ಹಾಳಾಗಿ ಬಿಡ್ತೀರಾ ಬೇಗ ನೀವು. ಏನಕ್ಕೆ? ಅದು ವೈಟ್ ಅಂತಲ್ಲ, ನಿಮ್ ಪ್ರಕಾರವಾಗಿ ಬೇರೆ ಕಲರ್ಗಿಂತ ಈ ಕಲರು ತುಂಬಾ ಬೆಲೆ ಉಳ್ಳದ್ದು ಅಂತ. ಅದ್ರ ರೇಟ್ ಗೀಟ್ ಯಾವ್ದು ನಮಗೆ ಲೆಕ್ಕ ಬರಲ್ಲ. ನಮ್ಮ ಕಲರ್ ಮಾತ್ರ ಜ್ಞಾಪಕ ಬರೋದು ಆ ಟೈಮಲ್ಲಿ. ಈ ಕಲರು ತುಂಬಾ ಬೆಲೆ ಉಳ್ಳದ್ದು ಅನ್ಕೊಂತೀವಿ. ಅಂದ್ರೆ ಯಾಕೆ ಅದೇ ತರ ಬೇರೆ ಕಲರ್ಗಳನ್ನ ಯಾಕೆ ನೀವು ಕಾಪಾಡ್ಕೊಳ್ಳಲ್ಲ? ಬೇರೆ ಕಲರ್ಗಳನ್ನ ನೀವು ಯಾಕೆ ಕಾಪಾಡ್ಕೊಳ್ಳಲ್ಲ? ಅದರ ನೀವು ವೈಟ್ ಕಲರ್ನ ಕಾಪಾಡ್ಕೊಳ್ಳೋ ತರ ಬೇರೆ ಕಲರ್ನ ನೀವು ಯಾಕೆ ಕಾಪಾಡ್ಕೊಳ್ಳಲ್ಲ? ಕೇಳ್ರಿ ಪಕ್ಕದಲ್ಲಿರೋರ್ಗ, ಕೇಳ್ರಿ ಪಕ್ಕದಲ್ಲಿರೋರಿಗೆ. ಅದೇ ತರನೇ ಆ ಕಲರ್ ನೀವು ಯಾಕೆ ನೋಡಲ್ಲ? ಯಾಕೆ ಅದು ಕಾಣಲ್ಲ ಅಂತ ಬೇಗ ಬೇಗ ಹೋಗ್ಬಿಡ್ತೀರಾ? ಇದ್ರಲ್ಲಿ ಕಾಣುತ್ತೆ ಅಂತ ಲೇಟಾಗಿ ಹೋಗ್ತೀರಾ? ಅದ್ರ ಮೇಲೆ ನಮ್ಗೆ ವೈಟ್ ಅಲ್ಲಿ ಕರೆ ಕಾಣುತ್ತೆ, ಅದಕ್ಕೆ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಈ ಬೇರೆ ಕಲರ್ ಅಲ್ಲಿ ಕರೆ ಕಾಣಲ್ಲ, ಅದಕ್ಕೆ ಆಹಾ. ಆ ವೈಟ್ ನ ನೋಡೋ ತರನೇ ಬೇರೆ ಕಲರ್ ನೀವು ಯಾಕೆ ನೋಡಲ್ಲ? ಯಾಕೆ ನೋಡಲ್ಲ?
ಆ ವೈಟ್ ಕಲರ್ನ ಟ್ರೀಟ್ ಮಾಡೋ ತರ ಬೇರೆ ಕಲರ್ಗಳನ್ನ ಯಾಕೆ ಟ್ರೀಟ್ ಮಾಡಲ್ಲ? ನೋಡ್ರಿ, ಕಲರ್ ಅಲ್ಲೇ ಪಾರ್ಶಾಲಿಟಿ ತೋರಿಸ್ತಾರೆ ಜೀವನದಲ್ಲಿ. ಇನ್ ಮನುಷ್ಯರಲ್ಲಿ ಪಾರ್ಶಾಲಿಟಿ ತೋರಿಸಲ್ಲ ಅಂತ ಏನ್ ಗ್ಯಾರಂಟಿ ಏನು? ನಿಮ್ ಲೈಫಲ್ಲಿ ನಡೆಯುವಂತ ಘಟನೆಗಳಲ್ಲಿ ಆ ಕಲರ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಭೇದ ಭಾವ ತೋರಿಸ್ತಾ ಇದ್ದೀರಾ. ಆಕ ವೈಟ್ ಯಾವಾಗ ಹಾಕ್ತೀರ ಹೇಳ್ರಿ? ಹಿಂಗ್ ಹೋಯ್ತೀರಾ, ಹಾಕೊಳ್ತೀರಾ, ಹಂಗ್ ಫಂಕ್ಷನ್ಗೆ ಹೋಯ್ತೀರಾ, ವಾಪಸ್ ಬಂದು ಬಿಚ್ಚ ಹಾಕ್ತೀರಾ. ಹಿಂಗ್ ಹಾಕೊಂಡು ಹೋಗಿ ವಾಪಸ್ ಬಂದು ಬಿಚ್ಚ ಹಾಕೋದಕ್ಕೆ ಅಷ್ಟೊಂದು ಗಮನ ಕೊಡ್ತಾ ಇದ್ದೀರಾ. ಇಲ್ಲಿ ಇದನ್ನ ಹಾಕೊಂಡು 2 ದಿವಸ ಅದನ್ನ ಸಾಯಿಸ್ತಾ ಇದ್ದೀರಾ. ಅದಕ್ಕೆ ಯಾಕೆ ನೀವು ಅಷ್ಟು ಗಮನ ಕೊಡ್ತಾ ಇಲ್ಲ? ಮೂರ್ ಅವರ್ 4 ಅವರ್ ಹಾಕೊಂಡು ಹೋಗೋ ಬರೋದ ವೈಟ್ ಕಲರ್ಗೆ ನಾವೇನ್ ಮಾಡ್ತಾ ಇದೀವಿ? ತುಂಬಾ ಬೆಲೆ ಕೊಡ್ತಾ ಇದೀವಿ. ಆದ್ರೆ ಡೈಲಿ ಹಾಕೊಂಡು ಅದನ್ನ ಸಾಯಿಸ್ತಾ ಇದೀವಿ ನೋಡ್ರಿ. ಆದ್ರೆ ಅದಕ್ಕೆ ಬೆಲೆ ಕೊಡ್ತಾ ಇದೀವಾ? ನಿಮ್ ಪ್ರಕಾರ ಏನು? ಡೈಲಿ ಹಾಕೊಳ್ಳೋದಕ್ಕೆ ಬೆಲೆ ಇಲ್ಲ. ಈ ಡೈಲಿ ಹಾಕೊಳ್ಳೋದು ಹೆಂಗಾದ್ರೂ ಹೋಗ್ಲಿ, ಬಟ್ ಆದ್ರೆ 3 ಅವರ್ ಹಾಕೊಳ್ಳೋದು ಮಾತ್ರ ಬೆಲೆ ಇರ್ಬೇಕು. ಚೆನ್ನಾಗಿ ಕಾಪಾಡ್ಕೊ. ಅದನ್ನ ಕಾಪಾಡತಾರ, ಇದನ್ನ ಯಾಕೆ ನೀವು ಕಾಪಾಡ್ತಾ ಇಲ್ಲ? ನಿಮ್ ಪ್ರಕಾರವಾಗಿ ಸಂತೋಷ ಅನ್ನೋದು ಹೆಂಗಿದೆ? 3 ಅವರ್ 4 ಅವರ್. ಅಷ್ಟೇ. ಅದರ ಒಂದು ಟೈಮಿಂಗ್ ನಿಮ್ ಜೀವನದಲ್ಲಿ. ಯಾರ ಹತ್ರ ಮಾತಾಡ್ಬೇಕಾದ್ರೆ ಟೈಮ್ ಖುಷಿ ನಗ್ನಗ್ತ, ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಆಂಗರಲ್ಲಿ ಹಾಕಿ ನೇತಾಕ್ಬಿಡ್ತೀವಿ. ಯಾವಾಗ ಬೇಕೋ ಅವಾಗ ಸಂತೋಷ, ನಗು, ಇದನ್ನೇನ್ ಮಾಡ್ತೀವಿ ನಾವು? ಅವಾಗ ತೆಗ್ಲಾಕೊಂಡು ಅವಾಗ ಹೋಗಿ ನಗ್ನಗ್ತಾ ಇದ್ಬಿಟ್ಟು ಸಂತೋಷವಾಗಿ ಎಲ್ಲರ ಜೊತೆ ಸ್ಮೈಲ್ ಮಾಡ್ಬಿಟ್ಟು ಮತ್ತೆ ಹೊರಗಡೆ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತೀವಿ? ಆಂಗರಲ್ಲಿ ಹಾಕಿ ನೇತಾಕ್ಬಿಡ್ತೀವಿ. ಅದೇ ತರನೇ ಎಲ್ಲ ಟೈಮಲ್ಲಿ ಯಾಕೆ ಇರಕ್ಕಾಗಲ್ಲ ನಿಮ್ ಕೈಲಿ? ಆ 3 ಅವರ್ ಟೈಮ್ ಮಾತ್ರನೇ, 3 ಅವರ್ 4 ಅವರ್ ಮಾತ್ರನೇ ಬೆಲೆ ಉಳ್ಳದಾಗಿ ಎಣಿಸ್ತಾ ಇದೀವಿ. ಆದ್ರೆ ದಿನವೆಲ್ಲ ಬೆಲೆ ಉಳ್ಳದ್ದೇ ಅಂತ ನಾವು ಯಾಕೆ ಎಣಿಸ್ತಾ ಇಲ್ಲ? ಯಾಕೆ? ನಮ್ ಟೈಮು ಬೆಲೆ ಉಳ್ಳದು. ನಮ್ ಟೈಮ್ ಬೆಲೆ ಉಳ್ಳದಂದ್ರೆ ನಾವು ಬೆಲೆ ಉಳ್ಳವ್ರೆ. ಆಮೇಲೆ ನಮ್ ಟೈಮ್ಗೂ ಬೆಲೆ ಇದೆ ಅಂದ್ರೆ ನನಗೂ ಬೆಲೆ ಇದೆ. ಯಾಕೆಂದ್ರೆ ನನ್ಗೆ ಬೆಲೆ ಇರೋದು ನನ್ನ ಟೈಮ್ ಮೇಲೆ ಡಿಪೆಂಡ್ ಆಗೋದು. ನಾನೇ ನನ್ನ ಸಮಯನೇ ನಾನು. ಈ ಸಮಯದಲ್ಲಿ ಏನ್ ನಡಿಬೇಕೋ ಅದು ನಡೀಲೇಬೇಕು. ಹೆಸರಿಗೆ ಅರ್ಥ ಆಗ್ತದೆ? ಇನ್ನೊಂದ್ಸರಿ ವಾಕ್ಯ ಓದಿ, ಆಮೇಲೆ ಕಂಟಿನ್ಯೂ ಮಾಡೋದು. ಆಗ ನಾವು ಜ್ಞಾನದ ಹೃದಯವನ್ನ ಪಡೆದುಕೊಳ್ಳು. ಇವತ್ತು ನಾವು ಬೇಕಾಗಿರೋದಲ್ಲ ಯಾವ ಹೃದಯ? ಜ್ಞಾನದ ಹೃದಯ. ಜ್ಞಾನದ ಹೃದಯ. ಯಾವ್ದನ್ನ ಮನ್ಸಿಗೆ ಹಾಕೊಬೇಕು, ಯಾವ್ದನ್ನ ಮನ್ಸಿಗೆ ಹಾಕೋಬಾರ್ದು. ಯಾವುದನ್ನ ಯೋಚನೆ ಮಾಡಬೇಕು, ಯಾವುದನ್ನ ಯೋಚನೆ ಮಾಡಬಾರ್ದು. ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನುವಂತ ಜ್ಞಾನದ ಹೃದಯವನ್ನ ದೇವರು ನಮಗೆ ಕೊಡ್ಬೇಕು. ಹಲ್ಲೆಲೂಯಾ. ಜ್ಞಾನದ ಹೃದಯ. ಸಿಕ್ಕಿದೆಲ್ಲ ಮನ್ಸಿಗೆ ಹಾಕೊಂಡ್ಬಿಡ್ರಿ. ಅದಕ್ಕೆ ವರ್ತಿದ್ರೆ ಮಾತ್ರನೇ, ಅದಕ್ಕೆ ಬೆಲೆ ಇದ್ರೆ ಮಾತ್ರನೇ ಮನ್ಸಿಗೆ ಹಾಕೊಳ್ಳಿ. ಅದಕ್ಕೆ ಬೆಲೆ ಇಲ್ಲದೆ ಹೋದ್ರೆ ಅದನ್ನೇನ್ ಮಾಡ್ಬೇಡ್ರಿ. ಹೇಳ್ರಿ ಪಕ್ಕದಲ್ಲಿರೋರಿಗೆ, ಬೆಲೆ ಇರೋದು ಮಾತ್ರನೇ ಮನ್ಸಿಗೆ ಹಾಕೊಳ್ಳಿ ಅಂತ.
ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಓಕೆ, ಮುಂದೆ ಹೋಗೋಣ. ಯೋಬನು ಬರೆದ ಪುಸ್ತಕ, ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ. ಬರಗಾಲದಲ್ಲಿ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ಏನಂತ? ಬರದ ಕಾಲದಲ್ಲಿ ಮರಣದಿಂದಲೂ ಯುದ್ಧದ ಸಮಯದಲ್ಲಿ ಕತ್ತಿಯಿಂದಲೂ ಒಂದು ಟೈಮಿಂಗ್ ಐತೆ. ಮರಣ ಬಂದ್ರೆ ಮರಣದ ಟೈಮಲ್ಲಿ ಬರಗಾಲ ಬರುತ್ತೆ. ಬರಗಾಲ ಬರ್ತಾ ಇದೆ ಅಂದ್ರೆ ಮರಣ ಬರ್ತಾ ಇದೆ ಅಂತ ಅರ್ಥ. ಊರಲ್ಲಿ ಇರೋರೆಲ್ಲ ಸಾಯ್ತವ್ರೆ ಅಂದ್ರೆ ಅಲ್ಲಿ ಬರಗಾಲ ಸ್ಟಾರ್ಟ್ ಆಗಿದೆ. ಸೊ ಬರಗಾಲಕ್ಕೂ ಮರಣಕ್ಕೂ ಒಂದೇನಾಗಿದೆ, ಒಂದು ಸಂಬಂಧ ಇದೆ. ಬರಗಾಲದಲ್ಲಿ ಯಾವನ್ನ ದೇವರು ತಪ್ಪಿಸಿದಾರಂತೆ? ಮರಣದಿಂದಲೂ. ಬರಗಾಲದಲ್ಲಿ ಮರಣದಿಂದಲೂ, ಯುದ್ಧದಲ್ಲಿ ಕತ್ತಿಯಿಂದಲೂ. ಯುದ್ಧ ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ಆ ಕತ್ತಿಗೆ ಒಂದು ಟೈಮಿಂಗ್ ಇದೆ ನೋಡ್ರಿ, ನಿಮ್ಮನ್ನ ಸಾಯಿಸಕ್ಕೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರೋ? ಯುದ್ಧಕ್ಕೆ ಒಂದು ಟೈಮ್ ನಡೀತಾ ಇದೆ. ಆ ಯುದ್ಧದಲ್ಲಿ ನೀವು ಸಾಯಕ್ಕೆ ಒಂದು ಟೈಮಿಂಗ್ ಇದೆ ನೋಡ್ರಿ, ಆ ಕತ್ತಿಯಿಂದ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಯುದ್ಧದ ಟೈಮ್ ಬೇರೆ, ಯುದ್ಧದಲ್ಲಿ ಸಾಯುವಂತ ಟೈಮ್ ಬೇರೆ. ಆ ಯುದ್ಧದಲ್ಲಿ ಆ ಸಾಯುವಂತ ಟೈಮ್ ಇದೆ ನೋಡ್ರಿ, ಆದ್ರಿಂದ ದೇವರು ತಪ್ಪಿಸ್ತಾರೆ. ಒಟ್ಟಿನಲ್ಲಿ ದೇವರು ಕೆಲಸ ಮಾಡೋದಲ್ಲ ಟೈಮಿಂಗ್ ಮೇಲೆನೆ. ಆದ್ರೆ ನೀವು ಆ ಟೈಮಿಂಗ್ ನ ಫಾಲೋ ಮಾಡದೆ ಹೋದ್ರೆ ದೇವರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಸಮಯವನ್ನ ಬೆಲೆಯುಳ್ಳದೆಂದು, ಅದು ಕೊಂಚವೇ ಎಂದು ಜಾಗ್ರತೆಯಿಂದ ಭದ್ರವಾಗಿ ಬೆಲೆಯುಳ್ಳ ತರ ಅದನ್ನ ಕಾಪಾಡ್ಕೊಳ್ಳೋದಾದ್ರೆ, ಉಪಯೋಗ ಮಾಡ್ಕೊಳ್ಳೋದಾದ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ. ಎಲ್ಲೋ ಇರ್ಬೇಕಾಗಿರೋ ಟೈಮಲ್ಲಿ ಎಲ್ಲೋ ಇದ್ರೆ ಹೆಂಗ್ ಕಾಪಾಡಕ್ಕಾಗತ್ತೆ ದೇವ್ರು ನಿಮ್ಮನ್ನ? ಹೇಳ್ರಿ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ರಿ, ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ ವಾಕ್ಯ ಓದ್ರಿ. ರಿಡೀಮ್ಡ್ ಅಂದ್ರೆ ಬಿಡ್ಸೋದು. ಅಂದ್ರೆ ಅರ್ಥ ಏನಂದ್ರೆ, ಆ ಬರಗಾಲದಲ್ಲಿ ಅವನು 100% ಸಾಯ್ಲೇಬೇಕು. ಏನ್ ಹೇಳ್ರಿ? ಆ ಬರಗಾಲದಲ್ಲಿ 100% ಅವನು ಸಾಯ್ಲೇಬೇಕು, ಬೇರೆ ದಾರಿ ಇಲ್ಲ. 100% ಸಾಯ್ಬೇಕಾಗಿರೋನ್ನ ದೇವ್ರು ಏನ್ ಮಾಡಿದ್ದಾರೆ? ಬಿಡಿಸಿದ್ದಾರೆ, ವಿಮೋಚನೆ ಮಾಡಿದ್ದಾರೆ. 100% ಸಾಯ್ಬೇಕಾಗಿರೋ ಟೈಮಲ್ಲಿ ದೇವ್ರು ಏನ್ ಮಾಡಿದ್ದಾರೆ? ವಿಮೋಚನೆ ಮಾಡಿದ್ದಾರೆ. ಬರಗಾಲದಲ್ಲಿ ಸಾಯ್ಲೇಬೇಕು. ಶತ್ರುಗಳ ಮುಂದೆ ಸೋಲ್ಲೇಬೇಕು ಅನ್ಕೊಂತೀವಿ, ಶತ್ರುಗಳ ಮುಂದೆ ಸೋಲ್ಲೇಬೇಕು, ಅದೇ ಸಮಯದ ನಿಯಮ. ಆದ್ರೆ ಶತ್ರುಗಳ ಮುಂದೆ ಸೋಲ್ಬೇಕಾಗಿರೋ ನಮ್ಮನ್ನ ದೇವ್ರೇನ್ ಮಾಡ್ತಾರೆ? ವಿಮೋಚನೆ ಮಾಡ್ತಾರೆ. ಅವಾಗ ನಾವೇನ್ ಮಾಡಲ್ಲ? ಸೋಲಲ್ಲ. ಯಾಕಂದ್ರೆ ಆ ಸೋಲಿಂದ ನಮ್ಮನ್ನ ದೇವ್ರೇನ್ ಮಾಡಿದ್ದಾರೆ? ಬಿಡಿಸಿದ್ದಾರೆ, ವಿಮೋಚನೆ. ಯಾರಾದ್ರೂ ನಿಮ್ಗೆ ಅವಮಾನ ಪಡಿಸಿದ್ರೆ ನಿಮ್ಗೆ ಏನಾಗ್ಬೇಕು ಹೇಳ್ರಿ? ಅವಮಾನ ಆಗ್ಲೇಬೇಕು ಅಲ್ವಾ? ಆದ್ರೆ ದೇವ್ರೇನ್ ಮಾಡ್ತಾರೆ? ಅವಮಾನ 100% ಆಗ್ಲೇಬೇಕು, ಅದೇನೇ ರೂಟೀನ್ ಆಫ್ ಲೈಫು. ಆದ್ರೆ ಆ ಅವಮಾನ ಆಗ್ತಾರೆ ದೇವ್ರೇನ್ ಮಾಡ್ತಾರೆ? ನಮ್ಮನ್ನ ವಿಮೋಚನೆ ಮಾಡ್ತಾರೆ. ಆವಾಗ ನಮ್ಗೇನ್ ಅನ್ಸುತ್ತೆ? ನಮ್ಗೆ ಅವಮಾನ ಆಗ್ಬೇಕಾಗಿತ್ತು, ಅವಮಾನ ಆಗ್ದಿರಂಗೆ ದೇವರು
ತಪ್ಪಿಸಿದ್ರು. ಅದನ್ನೇ ಟೈಮ್. ದೇವರು ನಿಮ್ಮನ್ನ ವಿಮೋಚನೆ ಮಾಡಿ, ನಿಮ್ಮ ಟೈಮ್ನ ವಿಮೋಚನೆ ಮಾಡಿದಾರೆ. ಆ ಟೈಮಲ್ಲಿ ದೇವರು ಯಾವ ಟೈಮಲ್ಲಿ ಏನೇನೋ ಆಗ್ಬೇಕಾಗಿತ್ತು, ಆದ್ರೆ ಅದನ್ನ ಆಗದೆ ಇರಂಗೆ ದೇವ್ರು ಏನ್ ಮಾಡಿದಾರೆ, ನಮ್ಮನ್ನ ಆ ಟೈಮಿಂದ ವಿಮೋಚನೆ ಮಾಡಿದಾರೆ. ನಮ್ಮನ್ನ ಆ ಟೈಮಲ್ಲಿ ನಮ್ಮನ್ನ ದೇವರು ತಪ್ಪಿಸಿದ್ದಾರೆ. ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು, ಆಕ್ಸಿಡೆಂಟ್ ಆಗ್ತಿರಂಗೆ ದೇವ್ರು ಏನ್ ಮಾಡಿದ್ದಾರೆ, ಆಕ್ಚುಲಿ ಅಲ್ಲಿ ಇರಬೇಕಾದ್ರೆ ನೀವು ಆ ಟೈಮಲ್ಲಿ ನೀವು ಅಲ್ಲಿ ಸಾಯ್ಲೇಬೇಕು. ಆ ಟೈಮಲ್ಲಿ ನೀವೇನಾಗ್ಬೇಕು ಹೇಳ್ರಿ, ಆ ಟೈಮಲ್ಲಿ ಆ ಪೊಸಿಷನ್ ಅಲ್ಲಿ ನೀವು ಸಾಯ್ಲೇಬೇಕು. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ, ನಿಮ್ಮನ್ನ ಸಾವಿಂದ ತಪ್ಪಿಸಿರೋದಲ್ಲ, ವಿಮೋಚನೆ ಮಾಡಿದಾರೆ. ಆ ಟೈಮಿಂದ ನಿಮ್ಮನ್ನ ಅಲ್ಲಿಂದ ರೆಡಿ ಮಾಡಿ ವಿಮೋಚನೆ ಮಾಡಿ ಈ ಟೈಮ್ ತಗೊಂಡು ನಿಲ್ಸಿದಾರೆ. ಆಕ್ಚುಲಿ ಒಂದ್ 3-4 ನಿಮಿಷ ನಿಮ್ಮನ್ನ ದೇವ್ರು ಏನ್ ಮಾಡಿದ್ದಾರೆ, ವಿಮೋಚನೆ ಮಾಡಿ ನಿಮ್ಗೆ ಇನ್ನೊಂದು ಟೈಮಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಆಕ್ಚುಲಿ ಇನ್ನೊಂದು ಜನ್ಮ ಅಂತ ನೋಡ್ರಿ, ಪುನರ್ಜನ್ಮ ಅಂದ್ರೆ ಅಲ್ಲಿ ಸಾಯ್ಲೇಬೇಕು, ಆದ್ರೆ ಇನ್ನೊಂದು ಜೀವನ ದೇವರು ಕೊಟ್ಟಿದ್ದಾರೆ. ಹೌದು, ಸರಿ. ಅದ್ರ ಪ್ರಕಾರ ಏನು, ಬೇಟೆಗಾರನಿಗೆ ಒಂದು ಟೈಮ್ ಇದೆ, ಮರಣಕ್ಕೂ ಒಂದು ಟೈಮ್ ಇದೆ. ಆದ್ರೆ ಆ ಟೈಮಿಂಗ್ ಇಂದ ತಪ್ಪಿಸೋದು ದೇವ್ರು ಮಾತ್ರನೇ. ಯಾವ ಟೈಮಿಂಗ್ ಹೇಳ್ರಿ, ಬೇಟೆಗಾರನ ಟೈಮಿಂಗ್ ಇಟ್ಟ ನೋಡ್ರಿ, ಈ ಟೈಮ್ಗೆ ಇವ್ನು ಬರ್ಬೇಕು, ಇಲ್ಲಿ ಸಿಗಾಕೊಂಬೇಕಂತ ಒಂದು ಟೈಮಿಂಗ್ ಇದೆ ನೋಡ್ರಿ. ಆ ಟೈಮಿಂಗ್ ಇಂದ ದೇವ್ರು ತಪ್ಪಿಸ್ತಾರೆ. ಎಲ್ಲರೂ ಒಂದು ಟೈಮಿಂಗ್ ಅಲ್ಲೇ ಕೆಲಸ ಮಾಡೋದು. ನಿಮಗೆ ಮಂತ್ರ ಮಾಡೋನು ಏನ್ ಮಾಡ್ತಾನೆ, ಮಧ್ಯಾಹ್ನ 12 ಗಂಟೆಗೆ ಕೂತ್ಕೊಂಡು ಮಂತ್ರ ಮಾಡ್ತಾನ ಅವನು. ಸರಿ, ನಿಮಗೆ ತೊಂದರೆ ಕೊಡೋರೆಲ್ಲ ಏನ್ ಮಾಡ್ತಾರೆ, ಸಮಯ ನೋಡ್ತಾರೆ. ಯಾವಾಗ ನೀವು ವೀಕ್ ಆಗಿರೋ ಟೈಮು, ನೀವು ಬಲಹೀನವಾಗಿರೋ ಟೈಮು, ಸೋತಾಗಿರೋ ಟೈಮು, ಸೊ ನಿಮ್ ಟೈಮಿಂಗ್ ನೋಡಿ ಏನ್ ಮಾಡ್ತಾರೆ, ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ನಿಮ್ಮ ಅವಮಾನ ಪಡ್ಸಕ್ ಒಂದು ಟೈಮಿಂಗ್ ನೋಡ್ತಾರೆ, ನಿಮ್ಮ ನೋವು ಪಡ್ಸಕ್ ಒಂದು ಟೈಮಿಂಗ್ ನೋಡ್ತಾರೆ ಅಲ್ವಾ. ನಿಮಗೆ ಒಂದು ಕೆಟ್ಟದ್ದು ಆಗ್ತಾ ಇದ್ದಂಗೆ ಬಂದ್ಬಿಡ್ತಾರೆ. ಎಲ್ಲ ನಡೆಯೋದು ಭೂಮಿ ಮೇಲೆ, ಆಕಾಶದ ಕೆಳಗಡೆ ನಡೆಯುವಂತ ಪ್ರತಿಯೊಂದು ನಡೆಯೋದು ಟೈಮಿಂಗ್, ಸಮಯ. ಸೊ ಬೇಟೆಗಾರನಿಗೂ ಒಂದು ಸಮಯ ಇದೆ, ಮರಣಕರ ವ್ಯಾಧಿಗಳಿಗೂ ಒಂದು ಸಮಯ ಇದೆ. ಆದ್ರೆ 2 ಟೈಮಿಂಗ್ ಇಂದ ತಪ್ಪಿಸೋದು ದೇವ್ರು ಮಾತ್ರ. ಹಲ್ಲೆಲೂಯಾ. ನಿಮ್ಮ ಕಣ್ಣೀರಿನ ಟೈಮಿಂಗ್ ಇಂದ ದೇವ್ರು ನಿಮ್ಗಿನ್ನ ತಪ್ಪಿಸಕ್ಕಾಗತ್ತೆ. ನಿಮ್ಮನ್ನ ವೇದನೆಯ ಟೈಮಿಂಗ್ ಇಂದ ದೇವ್ರು ತಪ್ಪಿಸಕ್ಕಾಗತ್ತೆ. ನೋವಿನ ಟೈಮಿಂಗ್ ಇಂದ ದೇವ್ರು ನಿಮ್ಮನ್ನ ತಪ್ಪಿಸಕ್ಕಾಗತ್ತೆ. ಕಾಯಿಲೆಯ ರೋಗದ ಟೈಮಿಂದ ದೇವ್ರು ನಿಮ್ಮನ್ನ ತಪ್ಪಿಸಕ್ಕಾಗತ್ತೆ. ಸಾಲದ ಟೈಮ್ಗಳಿಂದ ದೇವ್ರು ನಿಮ್ಮನ್ನ ತಪ್ಪಿಸಕ್ಕಾಗತ್ತೆ. ಶತ್ರುಗಳ ಟೈಮಿಂಗ್ ಇಂದ ದೇವ್ರು ನಿಮ್ಮನ್ನ ತಪ್ಪಿಸಕ್ಕಾಗತ್ತೆ. ನಿಮ್ಮ ಭೂಮಿ ಮೇಲೆ ಆಕಾಶದ ಕೆಳಗೆ ನಡೆಯುವಂತ ಪ್ರತಿಯೊಂದು ಕೆಟ್ಟ ಟೈಮಿಂಗ್ ಇಂದನೂ ದೇವ್ರು ನಿಮ್ಮನ್ನ ತಪ್ಪಿಸಕ್ಕಾಗತ್ತೆ. ತಪ್ಪಿಸ್ಬೇಕಂದ್ರೆ ನೀವು ಬುದ್ಧಿವಂತರಾಗಿರ್ಬೇಕು. ನಿಮ್ ಸಮಯದ ಬೆಲೆನೇ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನು ಕಾಪಾಡಿ ಏನ್ ಪ್ರಯೋಜನ? ಏನು? ಸಮಯದ ಬೆಲೆ ಗೊತ್ತಿಲ್ದಿರೋರು, ಸಮಯವನ್ನ ಸರಿಯಾದ ವಿಷಯದಲ್ಲಿ ಖರ್ಚು ಮಾಡಕ್ ಗೊತ್ತಿಲ್ದಿರೋರು, ಅವ್ರನ್ನ ಕಾಪಾಡಿ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಕುಡುಕನಿಗೆ ಪಾಕೆಟಲ್ಲಿ 10,000 ಇಟ್ರೆ ಏನ್ ಪ್ರಯೋಜನ? ಅಲ್ವಾ? ಮೂತಿ ಊದ್ಸ್ಕೊಂಡು ಜಗಳ ಮಾಡ್ಕೊಂಡು ಮಾಡ್ತಾ ಇರೋನ್ಗೆ ಮುಂದೆ ತಟ್ಟೆ ಇಟ್ರೆ ಏನ್ ಪ್ರಯೋಜನ? ಊಟದ ತಟ್ಟೆ. ಹೇಳ್ರಿ, ಮೂತಿ ಊದ್ಸ್ಕೊಂಡು ಜಗಳ ಮಾಡೋರ್ ಮುಂದ್ಗಡೆ ಊಟ ಮಾಡಕ್ಕೆ ಊಟ ತಟ್ಟೆ ಇಟ್ರೆ ಏನ್ ಪ್ರಯೋಜನ? ಅಲ್ಲ, ನಿಮ್ಮನ್ನ ದ್ವೇಷ ಮಾಡೋರ್ ಮುಂದೆ ನಿಂತ್ಕೊಂಡ್ರೆ ಏನ್ ಪ್ರಯೋಜನ?
ಏನ್ ನಿಮ್ ಪ್ರಾಬ್ಲಮ್? ನಿಮ್ಮ ಸಮಯ ಬಹು ಬೆಲೆಯುಳ್ಳದು. ಆ ಸಮಯವನ್ನ ಜ್ಞಾನದಿಂದ ಉಪಯೋಗ ಮಾಡಬೇಕು. ಇವಾಗ ಆ ಸಮಯನೇ ನಮ್ಮ ಜೀವನನೇ ಆ ಸಮಯ. ಇವತ್ತು ಈ ಜೀವನವನ್ನ ಹೆಂಗ್ ಎಣಿಸ್ಬೇಕು ನಾವು? ತುಂಬಾ ಬೆಲೆ ಉಳ್ಳದು. ನಮ್ಮ ಹತ್ರ ಇರೋದು ತುಂಬಾ, ನಾನು ತುಂಬಾ ಬೆಲೆ ಉಳ್ಳದು. ನನ್ನ ಟೈಮ್ನ ಬೇಡದಿರೋದ್ರೆಲ್ಲ ನನ್ನ ಕೈಲಿ ಖರ್ಚು ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. ಊರೆಲ್ಲ ಸಾಲ ಮಾಡ್ಕೊಂಡಿರೋನು ಕತೆ ಮಾತಾಡ್ತಾ ಇರ್ತಾನೆ. ಸಾಲ ಇಲ್ದಿರೋನು ಸಕ್ಸಸ್ಫುಲ್ ಆಗಿರೋನು ಕತೆ ಮಾತಾಡ್ತಾನೆ. ಬಟ್ ಅವ್ನು ಮಾತಾಡೋ ಕತೆಗೂ ಇವನ್ ಮಾತಾಡೋ ಕತೆಗೂ ವ್ಯತ್ಯಾಸ ಇದೆ. ಅವನ್ ಮಾತಾಡೋ ಕಥೆಯಲ್ಲಿ ಏನಾದ್ರೂ ಲಾಭ ಪಡ್ಕೊಬೇಕು ಅಂತ, ಉಪಯೋಗ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅಂತ ಕತೆ ಮಾತಾಡ್ತಾನೆ. ಚೆನ್ನಾಗಿ ಸಕ್ಸಸ್ಫುಲ್ ಆಗಿರೋನು ನಾನು ಅಲ್ಲಿ ಸಾಲ ಮಾಡ್ಕೊಂಡೆ, ಇಲ್ಲಿ ಸಾಲ ಮಾಡ್ಕೊಂಡೆ, ಇಲ್ಲಿ ಮಾಡ್ಕೊಂಡೆ, ಅಲ್ಲಿ ಮಾಡ್ಕೊಂಡೆ ಅನ್ನೋರು ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಅಲ್ಲಿ ಮಾಡ್ಕೊಂಡ ಇಲ್ಲಿ ಮಾಡ್ಕೊಂಡು ಕತೆ ಕೇಳ್ತಾರ? ಎಂತಾರ ಮಧ್ಯೆ ಬಲ್ ಸೇರ್ಕೊಂಡು ನನ್ ಬೈಕೊಂಡಿರ್ತಾನ. ಅವ್ನ ಮನೆಗೆ ಹೋಗಿ ಬೈಕೊಂತಾನೆ. ಸಿಕ್ಕಿದ್ರು 4 ಜನ, ಕತೆಗಳೇ ವೇಸ್ಟ್ ಕತೆ ಮಾತಾಡ್ತಿದ್ರು. ಅಂದ್ರೆ ಇವನ್ ಪ್ರಕಾರವಾಗಿ ಆ ಕತೆ ವೇಸ್ಟು, ಆದ್ರೆ ಇವನ್ ಪ್ರಕಾರವಾಗಿ ತುಂಬಾ ಯೂಸ್ಫುಲ್. ಇವಾಗ ನಮ್ಮ ಗುಂಡ ಇದೆ ನೋಡಿ, ಲಾಯರ್ ಗುಂಡ. ಲಾಯರ್ಗಳಲ್ಲಿ 500 ರೂಪಾಯಿ ಬಂದ್ರೆ 500 ರೂಪಾಯಿ ಕೊಟ್ರೆ ಬಂದು ವಾದ ಮಾಡೋರು ಅವ್ರೆ. 5 ಲಕ್ಷ ಕೊಟ್ಟರು ವಾದ ಮಾಡದೇ ಇರೋರು ಅವ್ರೆ. ಕೇಳಿದ್ರೆ ಸರ್ ಅವ್ರು 500 ರೂಪಾಯಿ ಗೊತ್ತಾ ಸರ್, ನೀವ್ ಯಾಕೆ ಸರ್ ಬರಲ್ಲ 5 ಲಕ್ಷ ಕೇಳ್ತಿರೋದು? ನನ್ನ ಟೈಮ್ ಈ 500 ರೂಪಾಯಿ ಬರೋರ್ಗೆ ಅವ್ರ ಟೈಮ್ ಬೆಲೆನೇ ಇಲ್ವಾ? ಸೊ ನಾವು ಲಾಯರ್ ಆಗೋದಲ್ಲ ಇಂಪಾರ್ಟೆಂಟು, ನಮ್ ಟೈಮಿಂಗ್ಗೆ ಬೆಲೆ ಕೊಡೋದು ಇಂಪಾರ್ಟೆಂಟ್. ಅಂದ್ರೆ ಟೈಮಿಂಗ್ಗೆ ಯಾರು ಬೆಲೆ ಕೊಡ್ತಾರೋ ಅವ್ರು ಮಾತ್ರನೇ ಬೆಲೆ ಉಳ್ಳವರಾಗಿ ಮಾರ್ಪಡ್ತಾರೆ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೇಳ್ತಾ ಇರೋದು? ಟೈಮಿಂಗ್ಗೆ ಯಾರು ಬೆಲೆ ಕೊಡ್ತಾರೋ ಅವ್ರು ಮಾತ್ರನೇ ಬೆಲೆ ಉಳ್ಳವರಾಗಿ ಮಾರ್ಪಡೋದು. ನಮ್ ಸಿಕ್ಕಿರೋ ಜೀವನ ಎಲ್ಲ ಚೀಪ್ ಅಂಡ್ ಬೆಸ್ಟ್ ಆಗಿ ಬದುಕ್ತಾ ಇದೀವಿ. ಅವ್ರ ಯಾವಾಗ ಬೇಕಾದ್ರೆ ಅದು ಅದಕ್ಕೆ ನಾನು ಯಾರ ಕೈಗೂ ಸಿಕ್ಕಲ್ಲ. ಫಸ್ಟ್ ನಾವೇ ಪ್ರಯೋಗ ಮಾಡ್ಬೇಕು. ವಾಕ್ಯನ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಬೇಕು. ನಮಗ್ ಬೆಲೆ ಇದೆಯಾ? ಈಸಿಯಾಗಿ ಸಿಕ್ಬಾರ್ದು ಯಾರ ಕೈಯಲ್ಲೂ. ನಮಗ್ ಬೆಲೆ ಇದೆಯಾ? ನಮ್ಮ ಮಾತು 4 ಜನ ಹತ್ರ ಈಸಿಯಾಗಿ ಹೋಗ್ಬಾರ್ದು. ಈಸಿಯಾಗಿ ಸಿಕ್ಕೋದಲ್ಲ, ತುಂಬಾ ದಿನ ಬಾಳಿಕೆ ಬರಲ್ಲ. ಎಲ್ಲ ಇಲ್ಲಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ನಿಮ್ ಜೀವನ ಬೆಲೆ ಉಳ್ಳದು ಅಂತ ನೀವ್ ಎಣಿಸ್ಕೊಂಡ್ರೆ ಖರ್ಚು ಮಾಡೋದು, ನಿಮ್ ಜೀವನನ ಖರ್ಚು ಮಾಡೋದಿದೆ ನೋಡ್ರಿ, ಅದು ನೋಡ್ಕೊಂಡು ಖರ್ಚು ಮಾಡ್ರಿ. ವೇಸ್ಟ್ ವಿಷಯಗಳ ಮೇಲೆ ಖರ್ಚು ಮಾಡ್ಬಿಡ್ರಿ. ನಿಮ್ ಜೀವನವನ್ನ ವೇಸ್ಟ್ ವಿಷಯಗಳ ಮೇಲೆ ನಿಮ್ ಜೀವನವನ್ನ ಖರ್ಚು ಮಾಡ್ಬೇಡ್ರಿ. ವೇಸ್ಟ್ ಮಾತುಗಳಲ್ಲಿ, ವೇಸ್ಟ್ ಆಲೋಚನೆಗಳಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡ್ರಿ. ಅದರಿಂದ ನಿಮ್ಗೇನು ಲಾಭ ಇಲ್ಲ, ಅದರಿಂದ ನಿಮ್ಗೇನು ಪ್ರಯೋಜನೂ ಇಲ್ಲ. ಸೊ ದೇವ್ರೇನ್ ಮಾಡಿದಾರಂತೆ, ನಮ್ಮನ್ನ ಬರಗಾಲದಿಂದ ವಿಮೋಚನೆ ಮಾಡಿ ಯುದ್ಧದ ಕತ್ತಿಯಿಂದ ತಪ್ಪಿಸಿದ್ದಾರೆ. ಆ ಟೈಮಿಂಗ್ ಇಂದ ದೇವ್ರೇನ್ ಮಾಡಿದ? ಆ ಟೈಮಿಂಗ್ ಇದೆ ನೋಡಿ, ಕತ್ತಿಯ ಟೈಮಿಂಗ್. ಆ ಟೈಮಿಂಗ್ ಇಂದ ನಮ್ಮನ್ನ ವಿಮೋಚನೆ ಮಾಡಿ ನಮಗ್ ಬೇರೆ ಟೈಮ್ ಕೊಟ್ಟವ್ರು, ಚೆನ್ನಾಗಿರೋ ಟೈಮ್. ಅಂದ್ರೆ ಬ್ಯಾಡ್ ಟೈಮ್ ಹೋಗಿ ಗುಡ್ ಟೈಮ್ ಬಂತು ಅಂತ ಹೇಳ್ತಾರೆ ನೋಡ್ರಿ, ಅದಲ್ಲ. ಬ್ಯಾಡ್ ಟೈಮ್ ಇಂದ ವಿಮೋಚನೆ ಮಾಡಿ ಗುಡ್ ಟೈಮ್ ಅಲ್ಲಿ ದೇವ್ರೇನ್ ಮಾಡಿದಾರೆ, ನಮ್ಮನ್ನ ಹಾಕಿದ್ದಾರೆ.
ಇವತ್ತು ನಮ್ಮ ಟೈಮ್ ಚೇಂಜ್ ಆಗೋದಲ್ಲ, ನಮ್ಮ ಟೈಮು ಚೇಂಜ್ ಆಗ್ಬೇಕಾ? ಟೈಮ್ ಚೇಂಜ್ ಆಗುತ್ತೆ, ಆದ್ರೆ ಆ ಟೈಮಲ್ಲಿ ನಿಮ್ ಲೈಫ್ ಚೇಂಜ್ ಮಾಡ್ಕೊಳಕ್ ನಿಮ್ಗೆ ಬಂದಿಲ್ಲ ಅಂದ್ರೆ ಆ ಟೈಮ್ ತಕ್ಕಂತೆ ನಿಮ್ ಲೈಫು ಚೇಂಜ್ ಆಗ್ಬೇಕಾನೆ. ನಮ್ ಪ್ರಾಬ್ಲಮ್ ಏನಂದ್ರೆ ದೇವ್ರು ಟೈಮ್ ಚೇಂಜ್ ಮಾಡ್ತಾರೆ, ಆದ್ರೆ ನಮ್ ಲೈಫ್ ಚೇಂಜ್ ಮಾಡ್ಕೊಳ್ತಾರ ಕಾರಣಕ್ಕೋಸ್ಕರವಾಗಿ ನಮ್ ಟೈಮ್ ಚೇಂಜ್ ಆದ್ರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ದೇವ್ರು ಟೈಮ್ ಚೇಂಜ್ ಮಾಡ್ತಾರೆ, ನಿಮ್ ಲೈಫ್ ಚೇಂಜ್ ಮಾಡ್ಕೊ ಅಂತ. ದೇವ್ರು ಟೈಮಿಂಗ್ ಚೇಂಜ್ ಮಾಡ್ತಾರೆ, ಸೋಂಬೇರಿ ಲೈಫ್ ಚೇಂಜ್ ಮಾಡ್ಕೊಬೇಕು. ಟೈಮ್ ಚೇಂಜ್ ಮಾಡಿದ್ಮೇಲೂ ಸೋಂಬೇರಿ ತರ ಬದುಕ್ತಾ ಇದ್ರೆ ಆ ಟೈಮ್ಗೆ ಬೆಲೆ ಇಲ್ಲ. ನಿಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು. ಟೈಮಿಂಗ್ ನ ದೇವ್ರು ಚೇಂಜ್ ಮಾಡ್ತಾರೆ, ಆ ಟೈಮಿಂಗ್ ಅನುಸಾರವಾಗಿ ನಮ್ಮ ಜೀವನವನ್ನ ಏನ್ ಮಾಡ್ಬೇಕು, ನಾವು ಬದಲಾಯಿಸ್ಕೋಬೇಕು. ಸಂತೋಷವಾಗಿ ಬಾಳುವಂತ ಟೈಮಿಂಗ್ ನ ದೇವ್ರಿಗೆ ಕೊಡ್ತಾರೆ, ಆದ್ರೆ ಆ ಟೈಮಿಂಗ್ ಅಲ್ಲಿ ನೀವೇನಾಗಿರ್ಬೇಕು, ಸಂತೋಷವಾಗಿ ಬದುಕೋದನ್ನ ಕಲಿಬೇಕು. ಸೊ ದೇವ್ರು ನನ್ನ ಟೈಮಿಂಗ್ ನ ಚೇಂಜ್ ಮಾಡ್ತಾರೆ, ನನ್ನ ಜೀವನ ನಾನು ಚೇಂಜ್ ಮಾಡ್ಕೊಂತೀನಿ. ಆಮೇಲೆ ಯಾಕಂದ್ರೆ ಟೈಮು ಬೆಲೆ ಉಳ್ಳೋದು, ನಾನು ಬೆಲೆ ಉಳ್ಳೋದು, ಟೈಮಿಂಗು ಬೆಲೆ ಉಳ್ಳೋದು, ನನ್ನ ಮಾತುನು ಬೆಲೆ ಉಳ್ಳೋದು, ಟೈಮಿಂಗು ಬೆಲೆ ಉಳ್ಳೋದು, ನಾನು ಮಾಡೋ ಆಲೋಚನೆನೂ ಬೆಲೆ ಉಳ್ಳೋದು, ಟೈಮಿಂಗೂ ಬೆಲೆ ಉಳ್ಳದ್ದು, ನಾನು ಕೇಳಿಸ್ಕೊಳ್ಳೋ ಮಾತುನೂ ಬೆಲೆ ಉಳ್ಳೋದು ಅಲ್ವಾ? ಎಲ್ಲ ಇದ್ದೀರಾ? ಎಲ್ಲ ಇದ್ದೀರಾ? ಎಲ್ಲ ಇದ್ದೀರಾ? ಕೋರ್ಟಲ್ಲಿ ಜಡ್ಜ್ ಕುತ್ಕೊಂಡಿರ್ತಾರೆ ನೋಡ್ರಿ, ಕೋರ್ಟಲ್ಲೂ ಜಡ್ಜ್ ಕುತ್ಕೊಂತಾರೆ, ಲಾಯರ್ ಆಫೀಸಲ್ಲಿ ಲಾಯರ್ ಕುತ್ಕೊಂತಾನೆ ಚೇರಲ್ಲಿ. ಇವನು ನೀವು ಹೇಳಿದೆಲ್ಲ ಕೇಳಿಸ್ಕೊತಾನೆ, ಯಾಕೆಂದ್ರೆ ಅವನಿಗೆ. ಆದ್ರೆ ಜಡ್ಜು ಕುತ್ಕೊಂಡಿರೋ ಟೈಮಲ್ಲಿ ಮಾತ್ರನೇ ಕೇಳಿಸ್ಕೊಳ್ತಾರೆ, ಬೇರೆ ಟೈಮಲ್ಲಿ ಕೇಳಿಸ್ಕೊಳ್ಳಲ್ಲ. ಆದ್ರೆ ಲಾಯರು ಎನಿ ಟೈಮ್ ಕೇಳಿಸ್ಕೊತಾರೆ, ಅವ್ರದ್ದು ಅದೇ ಕೆಲಸನೇ. ಆದ್ರೆ ಅವ್ರು ಕೇಳಿಸ್ಕೋಬೇಕು ಅನ್ಕೊಂಡಾಗ ಮಾತ್ರನೇ ನೀವು ಅವೈಲಬಲ್ ಆಗಿರ್ಬೇಕು. ಜಡ್ಜ್ ಪ್ರಕಾರವಾಗಿ ನೀವ್ ಹೇಳಕ್ ರೆಡಿ ಆಗಿರ್ಬೇಕು. ಅವ್ರು ಕೇಳಿಸ್ಕೊಳ್ತೀನಿ, ಕೇಳಿಸ್ಕೊಂತೀನಿ ಅಂದಾಗ ನೀವೇನಾಗಿರ್ಬೇಕು, ನೀವ್ ಹೇಳಕ್ ರೆಡಿ ಆಗಿರ್ಬೇಕು. ಆದ್ರೆ ಲಾಯರು ನೀವ್ ಯಾವಾಗೆಲ್ಲ ಹೇಳ್ತೀನಿ ಅಂತಿರೋ ಅವಾಗೆಲ್ಲ ಮೇಡಮ್ ಹೇಳ್ರಿ ಮೇಡಮ್ ಅಂತ ನಾವು, ನೀವ್ ಏನೆಲ್ಲ ಹೇಳ್ಬೇಕು ಅನ್ಕೊಂತೀರೋ ಅವಾಗೆಲ್ಲ ಅವೈಲಬಲ್ ಆಗಿರುತ್ತೆ. ಆದ್ರೆ ಜಡ್ಜ್ ಹಂಗಲ್ಲ, ಅವ್ರು ಕೇಳಿಸ್ಕೋಬೇಕು ಅನ್ಕೊಂಡಾಗ ಮಾತ್ರನೇ ನೀವ್ ಹೇಳಕ್ ರೆಡಿ ಆಗಿರ್ಬೇಕು. ಇವ್ರಿಬ್ರಿಗೂ ಡಿಫ್ರೆನ್ಸ್ ಏನು ಅಂದ್ರೆ, ಕೇಳಿಸ್ಕೊಳಕ್ಕೆ ಒಂದು ಟೈಮಿಂಗ್ ಇದೆ. ನಾವು ಎಷ್ಟು ಕೇಳಿಸ್ಕೊಬೇಕಂದ್ರೆ ನಾವು ನಮ್ ಕಿವಿಗೂ ಬೆಲೆ ಕೊಡ್ಬೇಕು. ಸ್ವಲ್ಪ ಯಾವ್ದನ್ನ ಕೇಳಿಸ್ಕೋಬೇಕು, ಯಾವ ಟೈಮಲ್ಲಿ ಕೇಳಿಸ್ಕೊಬೇಕು, ಯಾವ್ದನ್ನ ಕೇಳಿಸ್ಕೋಬಾರ್ದು. ಎಲ್ಲ ಹೇಳಿ, ಸಮಯನೂ ಬೆಲೆ ಉಳ್ಳದ್ದು, ನಾ ಕೇಳಿಸ್ಕೊಳ್ಳೋ ಕಿವಿನೂ ಬೆಲೆ ಉಳ್ಳದ್ದು. ಬೇಡದಿರೋ ಅದೆಲ್ಲ ನಮ್ ಕಿವಿಯಲ್ಲಿ ಏನಾಗ್ಬಾರ್ದು ಹೇಳ್ರಿ, ಕೇಳಿಸ್ಕೋಬಾರ್ದು. ಬೆಲೆ ಇರೋದು ಮಾತ್ರ ನಮ್ ಕಿವಿಯಲ್ಲಿ ಬೀಳ್ಬೇಕು, ಬೆಲೆ ಇರೋದು ಮಾತ್ರ ನಮ್ಮ ಬಾಯಿಂದ ಮಾತಾಡ್ಬೇಕು, ಬೆಲೆ ಇರೋದು ಮಾತ್ರ ನಮ್ಮ ಮೈಂಡಲ್ಲಿ ಯೋಚನೆ ಮಾಡ್ಬೇಕು, ಬೆಲೆ ಇರೋದು ಮಾತ್ರ ನಮ್ಮ ಮನ್ಸಿಗೆ ಹಾಕೊಬೇಕು. ಬೆಲೆ ಇಲ್ದಿರೋದು ಯಾವುದನ್ನು ನಮ್ಮ ಮನ್ಸಿಗೆ ಹಾಕೋಬಾರ್ದು. ಸೊ ನೀವೆಲ್ಲ ಬೆಲೆ ಉಳ್ಳವರ, ನಿಮಗೆ ವ್ಯಾಲ್ಯೂ ಇದೆಯಾ, ನಿಮಗೆ ಇಂಪಾರ್ಟೆನ್ಸ್ ಇದೆಯಾ? ನಿಜವಾಗ್ಲೂ ನೀವು ಬೆಲೆ ಉಳ್ಳವರ? ಯೋಬನ ಬರೆದ ಪುಸ್ತಕ 33:28. 33:28. ನನ್ನ ಆತ್ಮವನ್ನು ಅಧೋಲೋಕಕ್ಕೆ ಹೋಗದಂತೆ ಸ್ಫೋಟಿಸಿದ್ದಾನೆ. ನನ್ನ ಜೀವವು ಬೆಳಕನ್ನು ಕಾಣುತ್ತಿರುವುದು ಎಂದು ಬಿಡುಗಡೆ ಮಾಡುವುದು. ಏನಂತೆ? ನನ್ನ ಆತ್ಮವು ಏನಾಗದಂತೆ, ಎಲ್ಲೋ ಹೋಗ್ತಾ ಇರೋದನ್ನ ದೇವ್ರೇನ್ ಮಾಡಿದಾರಂತೆ, ವಿಮೋಚನೆ ಮಾಡಿದ್ದಾರೆ. ಅಂದ್ರೆ ನಾವು ಮಾಡೋ ಕೆಲಸಗಳೆಲ್ಲ ಯೋಬನ ಪ್ರಕಾರವಾಗಿ ಅವನ ಆತ್ಮ ಎಲ್ಲಿಗೆ ಹೋಗ್ಬೇಕು? ಅಧೋಲೋಕ ಹೋಗ್ಲೇಬೇಕು.
ಅವನ ಆತ್ಮ ಏನಾಗ್ಬೇಕು ಹೇಳ್ರಿ? ಅದೋ ಲೋಕಕ್ಕೆ ಹೋಗ್ಲೇಬೇಕು. ಅದೇ ಡೆಸ್ಟಿನಿ. ಟೈಮಿಂಗ್ ಲೆಕ್ಕಾಚಾರ ಪ್ರಕಾರವಾಗಿ ಅವನು ಹೋಗ್ಲೇಬೇಕು ಅದ ಲೋಕ. ಆದ್ರೆ ಆತ್ಮ ಹೋಗ್ಲೇಬೇಕು. ಆದ್ರೆ ಅದೋ ಲೋಕಕ್ಕೆ ಹೋಗ್ತಾ ಇರುವಂತ ಅವನ ಆತ್ಮವನ್ನ ದೇವ್ರೇನ್ ಮಾಡಿದಾರಂತೆ? ವಿಮೋಚನೆ. ಅಂದ್ರೆ ಒಂದ್ ಟೈಮಿಂಗ್ ಅಲ್ಲಿ ಹೋಯ್ತಾ ಅವನ ಸಾಯಕ್ಕೆ ಹೋಗ್ತಾ ಇರೋನ್ನ ದೇವ್ರೇನ್ ಮಾಡಿದ್ದಾರೆ? ವಿಮೋಚನೆ. ಈ ರೂಟು ಸಾಯೋದು, ಈ ರೂಟು ಬದುಕೋದು. ಎಲ್ಲ ಇದ್ರಾ? ಒಂದ್ ರೂಟು ಸಾಯೋದು, ಇನ್ನೊಂದು ರೂಟು ಬದುಕೋದು. ಈ ಸಾಯೋ ರೂಟಲ್ಲಿ ಹೋಗ್ತಾ ಇರೋನ್ನ ದೇವ್ರೇನ್ ಮಾಡಿದ್ದಾರೆ? ವಿಮೋಚನೆ ಮಾಡಿ ಬದುಕೋ ರೂಟಲ್ಲಿ ಕಳಿಸ್ಬಿಟ್ರಿ. ಹಿಂಗೆ ಸಾಯಬೇಕಾದ್ರೆ ನಮ್ಮನ್ನ ಬದುಕ್ಸಕ್ಕೆ ದೇವ್ರ ಕೈಯಲ್ಲಿ ಆಗತ್ತೆ. ಸಾಯ್ಬೇಕನ್ನೋದು ದೇವ್ರ ಚಿತ್ತ ಅಲ್ಲ. ಬದುಕಬೇಕು. ಆ ಬದುಕು ವೇಸ್ಟ್ ಆಗಿ ಬದುಕಬಾರ್ದು. ಹೇಳ್ತೀವಿ ಬದುಕ್ಬೇಕು ನಾನು ಅಂತ, ಆದ್ರೆ ಬದುಕಲ್ಲ. ಏನ್ ಮಾಡ್ತೀವಿ? ವ್ಯರ್ಥವಾಗಿ ಬದುಕ್ತೀವಿ. ನಿಮ್ ಮಾತುಗಳಿಗೆಲ್ಲ ಒಂದ್ ಬೆಲೆನೇ ಇರಲ್ಲ. ನೀವ್ ಮಾಡೋ ಆಲೋಚನೆಗಳಿಗೆಲ್ಲ ಬೆಲೆನೇ ಇರಲ್ಲ. ನೀವ್ ಮಾಡೋ ಯೋಚನೆಗಳಿಗೆ ಬೆಲೆ ಇರಲ್ಲ. ನೀವ್ ಕೇಳಿಸ್ಕೊಳ್ಳೋ ಮಾತುಗಳಿಗೂ ನಿಮ್ ಕಿವಿಗಳಿಗೂ ಯಾವ್ದು ಬೆಲೆನೇ ಇರಲ್ಲ. ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲರಿಗೂ ಅವೈಲೇಬಲ್ ಆಗಿದ್ದೀರಾ. ನೀವು ಎಲ್ಲಾ ಮಾತುಗಳಿಗೂ ಅವೈಲೇಬಲ್ ಇದ್ದೀರಾ. ಎಲ್ಲರ ಹತ್ರನೂ ಮಾತಾಡ್ತೀರಾ. ಸಿಕ್ಕಿದೆಲ್ಲ ಮಾತಾಡ್ತೀರಾ. ಸಿಕ್ಕಿದೆಲ್ಲ ಯೋಚನೆ ಮಾಡ್ತೀರಾ. ಸಮಯನೂ ಬೆಲೆ ಉಳ್ಳದು, ನಾವು ಬೆಲೆ ಉಳ್ಳವರೇ. ಆಮೇಲೆ ಸಮಯವನ್ನ ಬೆಲೆಯುಳ್ಳದಂತ ಅನ್ಕೊಂಡ್ರೆ ನೀವು ಬೆಲೆಯುಳ್ಳವರಾಗಿ ಮಾರ್ಪಡ್ತೀರಾ. ಬೆಲೆಯುಳ್ಳವರನ್ನ ದೇವರು ತಪ್ಪಿಸ್ತಾರೆ, ಕಾಪಾಡ್ತಾರೆ. ಆಮೇಲೆ ದೇವರು ಬೆಲೆಯುಳ್ಳದನ್ನ ಮಾತ್ರನೇ ತಪ್ಪಿಸಿ ಕಾಪಾಡ್ತಾರೆ. ಅದಕ್ಕೆ ಹೊಸ ಒಡಂಬಡಿಕೆ ಒಂದು ವಾಕ್ಯ ಹೇಳಿದ್ ನೋಡ್ರಿ, ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮವು ನಿಮ್ಮಲ್ಲಿ ವಾಸ ಆದದರಿಂದ ನಿಮ್ಮ ಶರೀರದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿರಿ. ದೇವ್ರನ್ನ ಏನ್ ಮಾಡ್ಬೇಕು ಹೇಳ್ರಿ? ಮಹಿಮೆ ಪಡಿಸೋದು ಹೆಂಗೆ? ಬೆಲೆ ಉಳ್ಳದಂತ ಎಣಿಸ್ಬೇಕು. ಇದನ್ನ ಇದು ದೇವರ ಆಲಯ ಆಗಿದೆ. ದೇವರ ಆಲಯ ನಾವೇನ್ ಮಾಡ್ಬಾರ್ದು? ಕೆಡಿಸ್ಬಾರ್ದು. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕು? ಇದನ್ನ ಬೆಲೆಯುಳ್ಳದ್ದು, ಪವಿತ್ರವಾದದ್ದು, ಉತ್ತಮವಾದದ್ದು, ಆಶೀರ್ವಾದವಾಗಿರೋದು ಅಂತ ನಾವೇನ್ ಮಾಡ್ಬೇಕು? ಈ ಶರೀರನ ನಾವ್ ಎಣಿಸ್ಬೇಕು. ಎಲ್ಲರ ಹತ್ರ ಶರೀರ ಇದ್ದಾನೆ, ಬದುಕಿದ್ದೀರಾ ಎಲ್ಲರೂ? ಎಲ್ಲ ನಿಮ್ ಶರೀರನ ಶರೀರದ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಈ ಶರೀರ ತುಂಬಾ ಬೆಲೆಯುಳ್ಳದ್ದು. ಇನ್ನೊಂದ್ಸರಿ ಹೇಳ್ರಿ, ಈ ಶರೀರ ಏನಂತೆ? ತುಂಬಾ ಬೆಲೆಯುಳ್ಳದ್ದು. ಈ ಬೆಲೆಯುಳ್ಳ ಶರೀರದಲ್ಲಿ ಏನಿರ್ಬೇಕು? ಬೆಲೆಯುಳ್ಳ ನೆಮ್ಮದಿ ಇರಬೇಕು, ಬೆಲೆಯುಳ್ಳ ಸಮಾಧಾನ ಇರಬೇಕು, ಬೆಲೆಯುಳ್ಳ ಆರೋಗ್ಯ ಇರಬೇಕು. ಇವೆಲ್ಲ ಏನ್ ಹೇಳ್ರೆ ತುಂಬಾ ಬೆಲೆಯುಳ್ಳದ್ದು. ನೆಮ್ಮದಿ, ಸಂತೋಷ, ಆರೋಗ್ಯ, ನಿದ್ದೆ, ಇವೆಲ್ಲ ಏನ್ ಹೇಳ್ರಿ ತುಂಬಾ ಬೆಲೆಯುಳ್ಳದ್ದು. ಈ ಬೆಲೆಯುಳ್ಳ ಎಲ್ಲ ವಿಷಯಗಳನ್ನು ಈ ಶರೀರದಲ್ಲಿ ಇರಬೇಕು. ಆದ್ರೆ ಇದು ಬದಲಾಗಿ ಏನಿದೆ ನಮ್ಮ ಶರೀರದಲ್ಲಿ? ನಿಮ್ ಕಿವಿ ಏನ ಕೇಳಿಸ್ಕೊಂತ ಇದೆ? ನಿಮ್ ಬಾಯಿ ಏನ ಮಾತಾಡ್ತಾ ಇದೆ? ನಿಮ್ ಮೈಂಡ್ ಏನು ಯೋಚನೆ ಮಾಡ್ತಾ ಇದೆ? ನಿಮ್ ಕಣ್ಣು ಏನ ನೋಡ್ತಾ ಇದೆ? ನಿಮ್ ಕಿವಿ ಏನ ಕೇಳಿಸ್ಕೊಂತ ಇದೆ? ನಿಮ್ ಶರೀರ ಏನ್ ಕ್ರಿಯೆ ಮಾಡ್ತಾ ಇದೆ? ಅದರಿಂದ ಏನಾದ್ರೂ ಬೆಲೆ ಇರೋದು ಏನಾದ್ರು ಮಾಡ್ತಾ ಇದ್ದ? ಬೆಲೆ ಇಲ್ದಿರೋ ವಿಷಯಗಳನ್ನ ಮಾಡ್ಬಿಟ್ಟು, ಬೆಲೆ ಇಲ್ದಿರೋ ವಿಷಯಗಳನ್ನ ಕೇಳಿಸ್ಕೊಂಡ್ಬಿಟ್ಟು, ಬೆಲೆ ಇಲ್ದಿರೋ ವಿಷಯಗಳನ್ನ ನೋಡ್ಬಿಟ್ಟು, ಬೆಲೆ ಇಲ್ದಿರೋ ವಿಷಯಗಳನ್ನ ಯೋಚನೆ ಮಾಡ್ಬಿಟ್ಟು ನಿಮ್ ಜೀವನ ಬೆಲೆ ಉಳ್ಳದಾಗಿ ಮಾರ್ಪಡ್ಬೇಕಂದ್ರೆ ಅದು ಹೆಂಗ್ ಸಾಧ್ಯ ಆಗತ್ತೆ? ಹೆಂಗ್ ಸಾಧ್ಯ ಆಗತ್ತೆ? ಹೆಂಗೆ ಹೇಳ್ರಿ? ಹೆಂಗ್ ಸಾಧ್ಯ ಆಗತ್ತೆ ಹೇಳ್ರಿ? ತರಕಾರಿ ತೊಳಿದಿರ ಅಡಿಗೆ ಮಾಡ್ಬಿಟ್ಟು ಆರೋಗ್ಯವಾಗಿರ್ಬೇಕಂದ್ರೆ ಹೆಂಗಾಯ್ತದೆ? ಆರೋಗ್ಯವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಎಲ್ಲ ತೊಳೆದು ನೀವೇನ್ ಮಾಡ್ಬೇಕು? ಕ್ಲೀನ್ ಮಾಡಿ ಅಡಿಗೆ ಮಾಡ್ಬೇಕು. ಅದು ತೊಳಿದಿರ ನಿಮ್ ಪಾಡಿಗೆ ಅಡಿಗೆ ಮಾಡ್ಬಿಟ್ಟು ಆರೋಗ್ಯವಾಗಿರ್ತೀನಿ ಅಂದ್ರೆ ಇಲ್ಲ ಬ್ರದರ್, ನಾನು ತರಕಾರಿನೇ ತಿಂತಿದ್ದು ಈಗ, ಆದ್ರೂ ಏನಾಗ್ತಾ ಇಲ್ಲ, ನಾನು ಆರೋಗ್ಯವಾಗಿಲ್ಲ. ಏನಕ್ಕಿಲ್ಲ ಆರೋಗ್ಯವಾಗಿ?
ನಿಮ್ ಪ್ರಾಬ್ಲಮ್ ಏನು? ನಾನು ಆರೋಗ್ಯವಾಗಿರ್ಬೇಕು ಅನ್ಕೊಂತೀವಿ, ಆದ್ರೆ ಆರೋಗ್ಯವಾಗಿರೋದು ಯಾವ್ದು ಕಿವಿಯಲ್ಲಿ ಕೇಳಿಸ್ಕೊಳ್ಳಲ್ಲ ಅಂತೀವಿ. ಆರೋಗ್ಯವಾಗಿ ನಾನು ಇರ್ಬೇಕು ಅನ್ಕೊಂತೀವಿ, ಆದ್ರೆ ಆರೋಗ್ಯವಾಗಿರೋದು ಮೈಂಡಲ್ಲಿ ಯಾವ್ದು ಯೋಚನೆ ಮಾಡಲ್ಲ ಅಂತೀವಿ. ಆರೋಗ್ಯವಾಗಿ ಇರ್ಬೇಕು ಅನ್ಕೊಂತೀವಿ, ಆರೋಗ್ಯವಾಗಿರೋದು ಬಾಯಿಲಿಂದ ಯಾವ್ದು ಮಾತಾಡಲ್ಲ ಅಂತೀವಿ. ಆರೋಗ್ಯವಾಗಿ ಇರ್ಬೇಕು ಅನ್ಕೊಂತೀವಿ, ಆರೋಗ್ಯವಾಗಿರುವಂತ ಕ್ರಿಯೆಗಳಲ್ಲಿ ಇನ್ವಾಲ್ವ್ ಆಗಲ್ಲ ಅಂತೀವಿ. ಆರೋಗ್ಯವಾಗಿ ಇರ್ಬೇಕು ಅನ್ಕೊಂತೀವಿ, ಆರೋಗ್ಯವಾಗಿರೋದನ್ನ ಯಾವ್ದು ಕಣ್ಣಿಂದ ನೋಡಲ್ಲ ಅಂತೀವಿ. ಆರೋಗ್ಯವಾಗಿ ಇರ್ಬೇಕು ಅನ್ಕೊಂತೀವಿ, ಆದ್ರೆ ಆರೋಗ್ಯವಾಗಿ ಇರೋರ ಜೊತೆ ಸಹವಾಸ ಮಾಡಲ್ಲ ಅಂತೀವಿ. ಚೆನ್ನಾಗಿರ್ಬೇಕು ಅನ್ಕೊಂಡವರು ಚೆನ್ನಾಗಿರೋ ವಿಷಯಗಳಲ್ಲಿ ಮಾತ್ರನೇ ಅವ್ರನ್ನ ಇನ್ವಾಲ್ವ್ಮೆಂಟ್ ಆಗಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಇವತ್ತು ದೇವ್ರು ನಿಮ್ಮನ್ನ ಬಿಡಿಸ್ತಾರೆ, ಆದ್ರೆ ಬುದ್ಧಿವಂತರಾಗಿ ಜ್ಞಾನಿಗಳಾಗಿ ಬದುಕಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ? ಜ್ಞಾನಿಗಳಾಗಿ ಬದುಕ್ತೀರಾ? ಎಷ್ಟು ಜನ ಜ್ಞಾನಿಗಳಾಗಿ ಬದುಕ್ತೀರಾ? ನಿಮ್ಮ ಸಮಯ ತುಂಬಾ ಬೆಲೆ ಉಳ್ಳದು, ಸಮಯ ಬೆಲೆ ಉಳ್ಳದ್ದು. ಅದನ್ನ ಜ್ಞಾನಿಗಳಾಗಿ ನೀವು ಸಮಯವನ್ನು ಏನ್ ಮಾಡಲಿ? ಉಪಯೋಗಿಸ್ಕೊ. ಆಮೇಲೆ ಯಾರಾದ್ರೂ ನಿಮ್ಮ ಹತ್ರ ಬಂದು ಕತೆ ಮಾತಾಡ್ತಾ ಇದ್ರೆ ಅವ್ರಿಗೆ ಹೇಳ್ಬೇಕಾಗಿರೋದು ಒಂದೇ ನನ್ನ ಟೈಮ್ ತುಂಬಾ ಬೆಲೆ ಉಳ್ಳದ್ದು. ನೀನ್ ವೇಸ್ಟ್ ಮಾತಾಡಂಗಿದ್ರೆ ಇಲ್ಲಿಂದ ಎದ್ದೋಗ್ಬಿಡು. ಏನಾದ್ರೂ ಉಪಯೋಗ ಇರೋದು ಮಾಡಿದ್ರೆ ಮಾತ್ರನೇ ಮಾತಾಡಿ. ನನ್ನ ಟೈಮು ಬೆಲೆ ಉಳ್ಳದು, ನನ್ನ ಜೀವನನೂ ಬೆಲೆ ಉಳ್ಳದೆ. ಆಮೇಲೆ ನನ್ನ ಟೈಮ್ಗೂ ಬೆಲೆ ಇದೆ, ನನ್ನ ಜೀವನಕ್ಕೂ ಬೆಲೆ ಇದೆ. ಆಮೇಲೆ ನನ್ನ ಟೈಮು ವೇಸ್ಟ್ ಮಾಡಲ್ಲ, ನನ್ನ ಲೈಫು ವೇಸ್ಟ್ ಮಾಡಲ್ಲ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನನ್ನ ಟೈಮು ವೇಸ್ಟ್ ಮಾಡಲ್ಲ, ನನ್ನ ಲೈಫು ವೇಸ್ಟ್ ಮಾಡಲ್ಲ. ನನ್ನ ಟೈಮು ವೇಸ್ಟ್ ಮಾಡಲ್ಲ, ನನ್ನ ಲೈಫು ವೇಸ್ಟ್ ಮಾಡಲ್ಲ. ನನ್ನ ಟೈಮು ವೇಸ್ಟ್ ಮಾಡಲ್ಲ, ನನ್ನ ಲೈಫು ವೇಸ್ಟ್ ಮಾಡಲ್ಲ. ಇಲ್ಲಿವರೆಗೂ ನಮ್ಮ ಟೈಮ್ ಎಲ್ಲ ಕಣ್ಣೀರಿಗೆ ವೇಸ್ಟ್ ಮಾಡಿದ್ದೀವಿ, ನೋವಿಗೆ ವೇಸ್ಟ್ ಮಾಡಿದ್ದೀವಿ, ಬಾಧೆಗಳಿಗೆ ವೇಸ್ಟ್ ಮಾಡಿದ್ದೀವಿ, ಜಗಳ ಆಡೋದ್ರಲ್ಲಿ ವೇಸ್ಟ್ ಮಾಡಿದ್ದೀವಿ, ದ್ವೇಷ ಮಾಡೋದ್ರಲ್ಲಿ ವೇಸ್ಟ್ ಮಾಡಿದ್ದೀವಿ. ಎಲ್ಲ ಬೇಡದಿರೋ ವಿಷಯಗಳಲ್ಲಿ ನಮ್ಮ ಟೈಮ್ನ ಏನ್ ಮಾಡಿದ್ದೀವಿ? ವೇಸ್ಟ್ ಮಾಡಿ ನಮ್ಮ ಜೀವನನ ಉಪಯೋಗ ಇಲ್ದಿರಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಇವತ್ತಿಂದ ನಮ್ಮ ಸಮಯ ಬೆಲೆ ಉಳ್ಳದ್ದು, ನನ್ನ ಜೀವನ ಬೆಲೆ ಉಳ್ಳದ್ದು. ಇವತ್ತಿಂದ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಬೆಲೆಯುಳ್ಳ ಕೆಲಸವನ್ನ ಮಾತ್ರನೇ ಮಾಡ್ತೀನಿ. ಉಪಯೋಗ ಇರುವಂತ ಕೆಲಸವನ್ನ ಮಾತ್ರ ಮಾಡ್ತೀನಿ. ನನಗೆ ಲಾಭ ಇರುವ ಕೆಲಸ ಮಾತ್ರನೇ ಮಾಡ್ತೀನಿ. ನನಗೆ ಉಪಯೋಗ ಇಲ್ದಿರೋದು, ಲಾಭ ಇಲ್ದಿರೋದು, ಪ್ರಯೋಜನ ಇಲ್ದಿರೋದು ಯಾವ್ದ್ರಲ್ಲೂ ನಾನು ಇನ್ಮೇಲಿಂದ ಇನ್ವಾಲ್ವ್ ಆಗಲ್ಲ. ಯಾಕಂದ್ರೆ ನನಗೆ ಬೆಲೆ ಇದೆ. ಹಲ್ಲೆಲೂಯಾ. ನನ್ನ ಸಮಯಕ್ಕೂ ಬೆಲೆ ಇದೆ, ನನಗೂ ಬೆಲೆ ಇದೆ. ನನ್ನ ಸಮಯಕ್ಕೂ ಬೆಲೆ ಇದೆ, ನನಗೂ ಬೆಲೆ ಇದೆ. ನಾನು ನನ್ನ ಸಮಯ ಒಂದೇ. ಆಮೇಲೆ ನಾನು ನನ್ನ ಸಮಯ ಒಂದೇ. ಈ ಟೈಮಲ್ಲಿ ನಾನು ಹಿಂಗಿರ್ಬೇಕು ಅನ್ಕೊಂಡ್ರೆ ಹಿಂಗಿರ್ಲೇಬೇಕು. ಈ ಟೈಮಲ್ಲಿ ನಾನು ನಗ್ನಗ್ತಾ ಇರ್ಬೇಕಂದ್ರೆ ಇರ್ಲೇಬೇಕು. ಯಾವುದು ನನ್ನ ತಡಿಬಾರ್ದು, ಯಾವ್ದು ನಾನು ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡೋದು ಯಾವ್ದು ಬಂದ್ರು, ಯಾವ ಮಾತು ಬಂದ್ರು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ನಮ್ಮ ಪ್ರಾಬ್ಲಮ್ ಏನಂದ್ರೆ ಸಂತೋಷವಾಗಿರ್ತೀವಿ, ನಗ್ನಗ್ತಾ ಇರ್ತೀವಿ. ಅದು ನಗ್ನಗ್ತಾ ಸಂತೋಷವಾಗಿರೋ ಟೈಮಲ್ಲಿ ಯಾವುದೋ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಕಿವಿಗೆ ಹಾಕೊಂಡು ಏನ್ ಮಾಡ್ತೀವಿ? ಆ ಸಂತೋಷವಾಗಿರೋ ಟೈಮ್ನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ನಿಮಗೊಂದು ಅರ್ಥ ಆಗ್ಬೇಕು, ಸಂತೋಷವಾಗಿ ಇದ್ದೀರಾ ಅನ್ಕೊಂಡ್ರೆ ಆ ಟೈಮ್ನ ಯಾವುದನ್ನು ಹಾಳು ಮಾಡಕ್ಕೆ ಬಿಡಬಾರ್ದು. ಬೇಡದಿರೋ ಸುದ್ದಿಗಳನ್ನ ಸಂತೋಷವಾಗಿರೋ ಟೈಮಲ್ಲಿ, ನೆಮ್ಮದಿಯಾಗಿರೋ ಟೈಮಲ್ಲಿ, ಆರೋಗ್ಯವಾಗಿರೋ ಟೈಮಲ್ಲಿ ಬೇಡದಿರೋ ಸುದ್ದಿಗಳನ್ನ ಕಿವಿಯಲ್ಲಿ ಹಾಕೋಬಾರ್ದು. ಸೊ ಸಮಯ ಬೆಲೆ ಉಳ್ಳದು, ನಾನು ಬೆಲೆ ಉಳ್ಳೋನು. ಇವತ್ತು ಸಮಯವನ್ನ ಬೆಲೆ ಉಳ್ಳದಂತ ನೀವು ಎಣಿಸಿದ್ರೆ ನೀವು ಬೆಲೆ ಉಳ್ಳವರಾಗಿ ಮಾರ್ಪಡ್ತೀರ. ಆಮೇಲೆ ನನ್ನ ಟೈಮ್ಗೂ ಬೆಲೆ ಇದೆ, ನನಗೂ ಬೆಲೆ ಇದೆ. ಆಮೇಲೆ ಸೊ ಸಿಕ್ಕಿದ ಪಕ್ಕಿದವರೆಲ್ಲ ಕಿವಿ ಕೊಟ್ರೆ ಅವ್ರ ಅನ್ಕೊಳ್ಳೋದೇನು? ಇವ್ರ ಎನಿ ಟೈಮು ಅವೈಲಬಲ್. ಈ ನೆಕ್ಸ್ಟ್ ಟೈಮ್ ಏನ್ ಕತೆ ಹೇಳ್ಬೇಕಂದ್ರೂ ವಾಣಿ ಸಿಸ್ಟರ್ ಇದ್ದೀರಾ? ಅವ್ರು ಹಿಂಗಂದ್ರಂತೆ, ಅವ್ರು ಹಂಗಂದ್ರಂತೆ. ಈಸಿಯಾಗಿ ಸಿಗ್ತಾರೆ ಕತೆ ಹೇಳಕ್ಕೆ. ಲಾಸ್ಟ್ ಅಲ್ಲಿ ಅವ್ರ ಜೀವನಲ್ಲೇ ಹೆಂಗಾಗತ್ತೆ ಹೇಳ್ರಿ, ಕತೆ ಕೇಳಿಸ್ಕೊಳ್ಳೋದು. ಲಾಸ್ಟಿಗೆ ಅದಕ್ಕೆ ರಾಜೀನಾಮೆ ಕೊಡಕ್ಕೆ ಆಗಲ್ಲ. ಅವರು ಆ ಪೋಸ್ಟ್ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅವ್ರ ಹೆಸರು ಹಾಳು ಮಾಡ್ಬಿಡ್ತಾರೆ. ಇದೆಲ್ಲ ಹೆಂಗೆ ಅಂದ್ರೆ ಒಂದು ಮಾಫಿಯಾ ಡಾನ್ ಇದ್ದಂಗೆ. ಆ ಫೀಲ್ಡ್ ನ ಬಿಡಕ್ಕಾಗಲ್ಲ. ಇದ್ರು ಸಾಯಿಸ್ತಾರೆ, ಇಲ್ಲ ಅಂದ್ರು ಸಾಯಿಸ್ತಾರೆ. ಈ ಕತೆ ಕೇಳಿಸ್ಕೊಳ್ಳೋದು ಅದೇ ತರನೇ. ಕತೆ ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಕೇಳಿಸ್ಕೊಂಡ್ರೆ ನೀವ್ ಸಾಯ್ತೀರಾ, ಕೇಳಿಸ್ಕೊಳ್ಳೋದು ನಿಲ್ಸಿದ್ರೆ ಅವ್ರು ಬಂದು ಸಾಯಿಸ್ತಾರೆ. ಇವತ್ತು ನಮ್ಮ ಸಮಯಕ್ಕೆ ಬೆಲೆ ಇದೆ, ನಮಗೂ ಬೆಲೆ ಇದೆ.
ಆಮೇನ್. ನಮ್ಮ ಸಮಯಕ್ಕೂ ಬೆಲೆ ಕೊಡೋಣ, ಆ ಸಮಯಕ್ಕೆ ತಕ್ಕಂತೆ ನಮಗೂ ಬೆಲೆ ತಂದ್ಕೊಳ್ಳೋಣ. ಆಮೇನ್. ಸಮಯಕ್ಕೆ ಬೆಲೆ ಕೊಡೋರು ಅವರು ಬೆಲೆ ಉಳ್ಳವರಾಗಿ ಮಾರ್ಪಡ್ತಾರೆ. ಸೊ ನಿಮ್ಮ ಕಿವಿಗೆ ಬೆಲೆ ಇದೆಯಾ? ನಿಮ್ಮ ಬಾಯಿಗಳಿಗೆ ಬೆಲೆ ಇದೆಯಾ? ನೀವು ಮಾಡೋ ಯೋಚನೆಗಳಿಗೆ ಬೆಲೆ ಇದೆಯಾ? ನಿಮ್ಮ ಕ್ರಿಯೆಗಳಿಗೆ ಬೆಲೆ ಇದೆಯಾ? ಒಬ್ಬ ಜೊತೆ ಕುತ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಬೆಲೆ ಇದೆ. 1-2 ನಿಮಿಷ ಕುತ್ಕೊಂಡ್ರು ಬೆಲೆ ಇದೆ, ಬೆಲೆ ಇದೆ, ಬೆಲೆ ಇದೆ. ಆ ಥರ ನಿಮ್ಮನ್ನ ನೀವು ಬೆಲೆಯುಳ್ಳವರಾಗಿ ಎಣಿಸ್ಕೊಳ್ಳಿ. ನಿಮ್ಮ ಜೀವನವನ್ನ ಬೆಲೆಯುಳ್ಳವರಾಗಿ ಮಾರ್ಪಡಿಸ್ಕೊಳ್ಳಿ. ನಿಮ್ಮ ಮಾತುಗಳಿಗೆ ಬೆಲೆ ಇರಲಿ. ಇವತ್ತಿಂದ ಎಲ್ಲ ಕಣ್ಗಳನ್ನು ಮುಚ್ಚೋಣ, ಇರೋ ಜಾಗದಲ್ಲಿ ನಿಂತ್ಕೊಳ್ಳೋಣ. ಯಾವ್ದೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಳು ಮಾಡ್ಕೊಂಡಿದ್ದೀರೋ ದೇವ್ರ ಹತ್ರ ಅರಿಕೆ ಮಾಡಿ, ದೇವ್ರ ಹತ್ರ ಹೇಳ್ಕೊಳ್ಳಿ, ನನ್ನ ಟೈಮ್